ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ವಿಜೇಂದ್ರ ಸ್ವಾಮಿಗಳ ಆರಾಧನಾಂಗವಾಗಿ 64 ಕಲೆಗಳಲ್ಲಿ ವಿಶೇಷ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಆ ವಿಜೇಂದ್ರ ಸ್ವಾಮಿಗಳ ಒಂದೆರಡು ಚಿಂತನಾ ಕ್ರಮವನ್ನು ಇಲ್ಲಿ ಮುಂದಿಡ್ತಾ ಇದ್ದೇನೆ. ದೈವ ಪ್ರತಿಭೆಯಲ್ಲಿ ಪ್ರಸಿದ್ಧರಾಗಿರತಕ್ಕಂತಹ ಆ ವಿಜೇಂದ್ರ ಸ್ವಾಮಿಗಳು ಉತ್ತಮ ಆದರ್ಶ ಸನ್ಯಾಸವನ್ನು ಅಳವಡಿಸ್ಕೊಂಡಿರತಕ್ಕಂತಹ ಅವರ ಮುಖ್ಯ ಚಿಂತನೆ ಮಧ್ವಾಚಾರ್ಯರು ಘೋಷಣೆ ಮಾಡಿರ್ತಕ್ಕಂತಹ ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದೆಯ. ವಿಷ್ಣುವಿನ ಸರ್ವೋತ್ತಮತ್ವವನ್ನು ಯಾವಾಗಲೂ ನಾವು ಚಿಂತನೆ ಮಾಡ್ತಾ ಇರಬೇಕನ್ನೋದು ಅತ್ಯಂತ ಪ್ರಧಾನ ಪ್ರಮೇಯ. ಅದನ್ನು ರಕ್ತಗತವಾಗಿ ಮಾಡಿಕೊಂಡು ಪ್ರದರ್ಶನ ಮಾಡಿ ಎಷ್ಟು ರಕ್ತಗತ ಮಾಡಿಕೊಂಡಿದ್ರು, ಯಾವ ರೀತಿ ಅದನ್ನು ಎದುರಿಸಿದ್ದಾರೆ, ಪ್ರದರ್ಶನ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ದೃಷ್ಟಾಂತವಾಗಿ ಲಿಂಗರಾಜೇಂದ್ರ ಸ್ವಾಮಿಗಳು ಅಂತ ಹೇಳ್ತಾರೆ. ಆ ಶೈವ ಪಾರಮ್ಯ ಪ್ರತಿಪಾದಕವಾಗಿ ಇವರ ಮುಂದೆ ಒಂದು ಶ್ಲೋಕವನ್ನು ಮುಂದಿಟ್ಟ. ಆಶು ಪ್ರತಿಭೆಯಂತೆ ಗವೀಶಯಾನೋ ನಗಜಾರ್ತಿ ಹಾರಿ ಕುಮಾರ ತಾತಃ ಶಶಿಖಂಡ ಮೌಲಿಹಿ ಲಂಕೇಶ ಸಂಪೂಜಿತ ಪಾದಪದ್ಮ ಪಾಯಾದನಾದಿ ಪರಮೇಶ್ವರೋನಃ. ಅಂದರೆ ಗವೀಶಯಾನ ರುದ್ರದೇವರು ನಂದಿ ವಾಹನ. ನಂದಿ ಅಂತ ಹೇಳಿದ್ರೆ ಭಾಗವತ ಮುಂತಾದವುಗಳಲ್ಲಿ ಆರಂಭದಲ್ಲಿ ಪ್ರಸಿದ್ಧವಾಗಿರುವಂತೆ ಒಂದು ಧರ್ಮದೇವತೆ. ಆ ಧರ್ಮದೇವತೆ ಅದು ಎತ್ತಿನ ರೂಪದಲ್ಲಿ ಸಂಭಾಷಣೆ ನಡೆಸಿದ್ದು ಮುಂತಾದವರು ಕೇಳ್ತೀವಿ. ಹೀಗಾಗಿ ಅಂತಹ ಧರ್ಮದೇವತೆಯ ಶುಭ್ರವಾಗಿರತಕ್ಕಂತಹ ಎತ್ತಿನ ಒಂದು ಪ್ರತಿನಿಧಿಯಾಗಿ ಅದರಲ್ಲಿ ರಾಜಸ್ಥಾನದಲ್ಲಿರ್ತಕ್ಕಂತಹ ನಂದೀಶ, ಆ ನಂದಿ ಅಂತಹ ಧರ್ಮದೇವತೆಯ ಮೇಲೆ ಕೂತಿರತಕ್ಕಂತಹ ರುದ್ರದೇವರು ಅಷ್ಟು ಧರ್ಮದೇವತೆಯಿಂದ ಮಾನ್ಯರಾಗಿರ್ತಕ್ಕಂಥವರು, ಉತ್ತಮವಾಗಿರ್ತಕ್ಕಂಥ ಧರ್ಮದೇವತೆ, ಧರ್ಮದ ಸ್ವರೂಪವಾಗಿರತಕ್ಕಂತಹ ರುದ್ರದೇವರು ಅವರು ಗವೀಶಯಾನ. ಗವೀಶ ಅಂದರೆ ನಂದಿ ವಾಹನವಾಗಿ ಉಳ್ಳವರು, ಧರ್ಮದೇವತೆಯೇ ತಮ್ಮ ವಾಹನವಾಗಿ ಉಳ್ಳವರು ಅಂತ ಹೇಳಿದ್ರೆ ಅಷ್ಟು ಧರ್ಮಸ್ವರೂಪಿ ಅನ್ನೋ ಅರ್ಥದಲ್ಲಿ ಗವೀಶಯಾನ ಎಂಬ ವಿಶೇಷಣವನ್ನು ರುದ್ರದೇವರು ಕೊಟ್ಟಿದ್ದಾರೆ. ನಗಜಾರ್ತಿ ಹಾರಿ, ನಗ ಅಂತ ಹೇಳಿದ್ರೆ ಪರ್ವತ, ಪರ್ವತದಿಂದ ಉತ್ಪನ್ನಳಾದವಳು ಪಾರ್ವತಿ. ನಗಜ ಅಂದರೆ ಪಾರ್ವತಿ. ಪಾರ್ವತಿ ಯಾರು? ಅನ್ನಪೂರ್ಣಾದೇವಿ ಅಂತ ತ್ರಿಲೋಕ ಪ್ರಸಿದ್ಧಳಾಗಿರ್ತಕ್ಕಂಥವಳು. ಹೀಗಾಗಿ ನಮಗೆ ಮೊದಲು ಜೀವನ ನಿರ್ವಹಣೆ, ಅನ್ನ ನಿರ್ವಹಣೆ ಆಗಬೇಕಾದ್ರೆ ಅನ್ನ ದೇವತೆ ಅನ್ನಪೂರ್ಣಾದೇವಿಯ ಅನುಗ್ರಹ ನಮಗೆ ಯಾವಾಗಲೂ ಅತ್ಯಂತ ಅಗತ್ಯವಾಗಿದೆ. ಗೌರಿ ಪೂಜೆ ಅತ್ಯಂತ ಪ್ರಧಾನವಾಗಿರತಕ್ಕಂಥದ್ದು. ನಮ್ಮ ಸೌಮಂಗಲ್ಯವಾಗಲಿ, ನಮಗೆ ಅನ್ನ ಜೀವನವಾಗಲಿ ಅದು ಅನ್ನಪೂರ್ಣಾದೇವಿಯಿಂದ ಅಂತ ಹೇಳಿದ ಮೇಲೆ ನಗಜಾರ್ತಿ ಹಾರಿ, ಅಂಥವಳ ಒಂದು ಆರ್ತಿ, ಏನೋ ದಾಂಪತ್ಯ ಮುಂತಾದ ಒಂದು ಏನು ಕ್ಲೇಶ ಇದ್ದರೂ ಅವುಗಳನ್ನು ದೂರ ಮಾಡಿ ಆ ಜಗನ್ಮಾತೆಯಾಗಿರ್ತಕ್ಕಂಥ ಅನ್ನಪೂರ್ಣಾದೇವಿಗೂ ಒಂದು ದಾಂಪತ್ಯಾದಿಗಳನ್ನು ಅವಳ ತಪಸ್ಸಿಗೆ ಅನುಗ್ರಹ ಮಾಡಿರ್ತಕ್ಕಂಥ ಒಬ್ಬ ದೇವತೆ ಅಂತ ಹೇಳಿದ್ರೆ ರುದ್ರದೇವರು. ಹೀಗಾಗಿ ನಗಜಾರ್ತಿ ಹಾರಿ ಅಂದರೆ ತಮಗೋಸ್ಕರ ಅಂತಲ್ಲ, ಜಗನ್ಮಾತೆಯ ಒಂದು ದಾಂಪತ್ಯಕ್ಕೋಸ್ಕರ, ಅವಳ ಸೌಮಂಗಲ್ಯಕ್ಕೋಸ್ಕರ ತಾವು ಅನುಗ್ರಹ ಮಾಡಿ ಅವಳ ಪತಿಯಾಗಿ ರುದ್ರದೇವರಿದ್ದಾರೆ. ಹೀಗಾಗಿ ನಗಜಾರ್ತಿ ಹಾರಿ, ಅನ್ನಪೂರ್ಣಾದೇವಿಗೆ ಪತಿ ಅಂತ ಆದಮೇಲೆ ಅವಳಿಗೂ ಅನುಗ್ರಹ ಮಾಡಿ ಆ ಶಕ್ತಿಯನ್ನು ನೀಡಿದವರು, ಮುಖ್ಯ ಜಗತ್ತನ್ನು ರಕ್ಷಣೆ ಮಾಡತಕ್ಕಂಥವ್ರು ಎಂಬ ಅಭಿಪ್ರಾಯನೂ ಬರುತ್ತೆ. ಕುಮಾರ ತಾತಃ, ಕುಮಾರ ಅಂತ ಹೇಳಿದ್ರೆ ಷಣ್ಮುಖ, ಷಣ್ಮುಖನಿಗೆ ತಂದೆ. ಷಣ್ಮುಖನಿಗೆ ತಂದೆ ಅಂತ ಹೇಳಿದ್ರೆ ಇಲ್ಲೂ ಒಂದು ವಿಶೇಷವಾದ ಪ್ರಸಂಗ ಇದೆ. ದೇವೇಂದ್ರನಿಗೂ ತಾರಕಾಸುರನ ಸಂಹಾರ ಅಸಾಧ್ಯವಾದಾಗ ತಾರಕಾಸುರ ಬ್ರಹ್ಮದೇವರ ವಿಶೇಷವಾಗಿರ್ತಕ್ಕಂಥ ವರವನ್ನು ಪಡೆದಿದ್ದಾನೆ. ಹೀಗಾಗಿ ಆ ಗೃಹಸ್ಥರಾದ ಯಾವ ದೇವತೆಗಳಿಂದಲೂ ಕೂಡ ಮತ್ತು ಆಗಿನ ಕಾಲದವರೆಗೆ 5 ಮುಖದ ಅಂದರೆ 5 ಮುಖಕ್ಕಿಂತ ಹೆಚ್ಚು ಮುಖ ಯಾರಿಗಿಲ್ಲ, ಅಂತೂ 5 ಮುಖದವರೆಗೆ, ಚತುರ್ಮುಖ ಆಗಿರ್ಬೋದು, ಪಂಚಮುಖ ಆಗಿರ್ಬೋದು, ಇವ್ರು ಯಾರಿಂದಲೂ ಅವಧ್ಯತ್ವ ವರವನ್ನು ಪಡೆದಿದ್ದ. ಹೀಗಾಗಿ ವಿಶೇಷ ಬ್ರಹ್ಮಚಾರಿ ಅಂತ ಯಾರೂ ಇರಲಿಲ್ಲ ಆಗ. ಅಂತಹ ಬ್ರಹ್ಮಚಾರಿಯ ರೂಪವನ್ನು ಬಿಟ್ಟು ತನಗೆ ಮರಣ ಬರಬಾರದು ಅಂತ ಕೇಳಿದಾಗ ದೇವೇಂದ್ರನಿಗೂ ಅಸಾಧ್ಯವಾದಾಗ ದೇವೇಂದ್ರನಿಗೆ ಸರಿಸಾಟಿಯಾಗಿರತಕ್ಕಂಥ ಒಂದು ಸಂತತಿಯನ್ನು ಪಡಿಬೇಕೆಂಬ ಉದ್ದೇಶದಿಂದ ಎಲ್ಲರೂ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡಿದ ಮೇಲೆ
ಲೋಕ ಕಲ್ಯಾಣ ದೃಷ್ಟಿಯಿಂದ ರುದ್ರದೇವರು ತಮ್ಮ ತೇಜಸ್ಸನ್ನು ಪಾರ್ವತಿಯಲ್ಲಿಟ್ಟರು. ರುದ್ರದೇವರ ಅಮೋಘ ಈ ತೇಜಸ್ಸನ್ನು ತಡ್ಕೊಳ್ಳಿಕ್ಕಾಗದೆ ಪಾರ್ವತಿಯೂ 1-2 ತಿಂಗಳಾದ ಮೇಲೆ ಈ ಶಕ್ತಿಯನ್ನು ತಡ್ಕೊಳ್ಳಿಕ್ಕೆ ಅವಳು ಅಸಾಧ್ಯವಾದಾಗ ಆ ತೇಜಸ್ಸನ್ನು ಜಾಜ್ವಲ್ಯಮಾನವಾಗಿರ್ತಕ್ಕಂತಹ ಅಗ್ನಿದೇವರಲ್ಲಿಟ್ಟರು. ಅಗ್ನಿಗೂ 1-2 ತಿಂಗಳು ತಡ್ಕೊಳ್ಳಿಕ್ಕಾಗದೇ ಇರುವಾಗ ಅದನ್ನು ಅಂತಹ ಭಯಂಕರವಾದ ಉರಿಯತಕ್ಕಂತಹ ಅಗ್ನಿದೇವರಿಗೂ ಅಸಾಧ್ಯವಾದಾಗ ಆಮೇಲೆ ಶೀತಲ ಗಂಗೆಯಲ್ಲಿಟ್ಟರು. ಆ ಶೀತಲ ಗಂಗೆ ಆಮೇಲೆ ಅದೇ ಉಷ್ಣೋದಕವಾಯಿತು. ಆ ಗಂಗೆಗೂ ಅಸಾಧ್ಯವಾದಾಗ ಆ ಒಂದು ಜೊಂಡು ಹುಲ್ಲು ಅಂದರೆ ದರ್ಭೆಗಳ ಸಮೂಹದಲ್ಲಿ ಆ ತೇಜಸ್ಸು ಬಿದ್ದು ಆಮೇಲೆ ಕುಮಾರನ ಉತ್ಪತ್ತಿಯಾಯಿತು. 6 ಮಾತೃಕಾದೇವತೆಗಳು ಆ ಸ್ತನ್ಯಪಾನ ಮುಂತಾದವುಗಳನ್ನು ಮಾಡಿಸಿ ಷಣ್ಮುಖ ಅಂತ ಪ್ರಸಿದ್ಧನಾದ. ಅಂತಹ ಷಣ್ಮುಖನಿಗೆ ಇಂದ್ರದೇವರು ತಮ್ಮ ಸಿಂಹಾಸನದಲ್ಲಿ ಎಲ್ಲ ತೀರ್ಥಗಳ ಜಲವನ್ನು ತಂದು ಅಭಿಷೇಕ ಮಾಡಿ ಸೇನಾಧಿಪತ್ಯ ದೇವತೆಗಳ ಸೇನಾಧಿಪತ್ಯ ಪಟ್ಟಗಟ್ಟಿ ಕಳಿಸಿದಾಗ ಆ ರುದ್ರದೇವರಿಂದ ಅಮೋಘ ವೀರ್ಯವನ್ನು ಸಂಪಾದನೆ ಮಾಡಿರತಕ್ಕಂತಹ ಆ ಷಣ್ಮುಖ ಅನಾಯಾಸವಾಗಿ ತಾರಕಾಸುರ ಮುಂತಾದ ಎಲ್ಲ ಅಸುರನ್ನು ಸಂಹಾರ ಮಾಡಿ ಇಂದ್ರದೇವರಿಂದಲೂ ಮಾನ್ಯರಾಗಿ ಇಂದ್ರದೇವರಿಂದಲೂ ಅಸಾಧ್ಯವಾಗಿರತಕ್ಕಂತಹ ಮಹಿಮೆಗಳನ್ನು ತೋರಿಸಿದ್ದಾರೆ. ಇಂತಹ ಷಣ್ಮುಖನನ್ನು ಕೊಟ್ಟಂತಹ ಅಮೋಘ ವೀರ್ಯರಾಗಿರತಕ್ಕಂಥ ರುದ್ರದೇವರ ಪಾರಮ್ಯ ಎಷ್ಟು ದೊಡ್ಡದು. ಜಗತ್ತಿನ ಕಲ್ಯಾಣಕ್ಕೋಸ್ಕರ ದೇವಲೋಕಕ್ಕೂ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇಮವನ್ನು ರುದ್ರದೇವರು ಷಣ್ಮುಖನ ತೇಜಸ್ಸಿನ ಮೂಲಕ ರುದ್ರದೇವರ ತೇಜಸ್ಸು ಪಾರ್ವತಿಗೆ ಸಾಧ್ಯವಾಯಿತು, ಅಗ್ನಿಗೆ ಸಾಧ್ಯವಾಯಿತು. ಮತ್ತು ಶೀತಲವಾದ ಗಂಗೆನೂ ಧಾರಣೆ ಮಾಡಲಿಕ್ಕೆ ಅಸಾಧ್ಯಳಾದಲು ಅಂದಮೇಲೆ ಎಂತಹ ಆ ರುದ್ರದೇವರ ತೇಜಸ್ಸಿನ ಪ್ರಭಾವ, ಇದರಿಂದ ಲೋಕಕ್ಕೆ ಎಷ್ಟು ಕ್ಷೇಮವಾಯಿತು ಅನ್ನೋದಕ್ಕೆ ದ್ಯೋತಕವಾಗಿ ರುದ್ರದೇವರ ಈ ರೀತಿ ಎಲ್ಲಾದರೂ ನಾವು ಬೇರೆ ಕಡೆ ಕಂಡಿದ್ದೀವ. ಇಂತಹ ಷಣ್ಮುಖನಿಗೆ ರುದ್ರದೇವರು ತಂದೆಯಾಗಿದ್ದಾರೆ. ಶಶಿಖಂಡ ಮೌಲಿಹಿ ಅಂದರೆ ಚಂದ್ರನನ್ನು ತಲೆ ಮೇಲೆ ಧಾರಣೆ ಮಾಡಿದ್ದಾರೆ. ಚಂದ್ರ ಅಂತ ಹೇಳಿದ್ರೆ ವನಸ್ಪತಿ ಓಷಧೀಶ, ವನಸ್ಪತಿಗಳಿಗೆಲ್ಲ ಈಶನಾಗಿರ್ತಕ್ಕಂಥ ಚಂದ್ರ. ಅಮೃತ ಕಲಶವನ್ನು ಹಿಡ್ಕೊಂಡಿರ್ತಕ್ಕಂತಹ ಧನ್ವಂತರಿ ವಿಶೇಷ ಆವಾಸ ಭೂಮಿಯಾಗಿರ್ತಕ್ಕಂತಹ ಚಂದ್ರ ಲೋಕಕ್ಕೆಲ್ಲ ವಿಶೇಷವಾಗಿರ್ತಕ್ಕಂಥ ಕ್ಷೇಮವನ್ನು ಕೊಡ್ತಕ್ಕಂಥವನು. ವನಸ್ಪತಿಗಳಿಗೆ ಈಶ, ಎಲ್ಲರಿಗೂ ವಿಶೇಷವಾದ ಆರೋಗ್ಯವನ್ನು ಕೊಡ್ತಕ್ಕಂತಹ ಅಂತಹ ಅಮೃತ ಕಲೆಗಳಿಂದ ಪಿತೃದೇವತೆಗಳಿಗೂ ತನ್ನ ಅಮೃತ ಕಿರಣಗಳನ್ನು ಹಂಚತಕ್ಕಂತಹ ಅನಿವಾರ್ಯವಾಗಿರ್ತಕ್ಕಂಥ ಇಷ್ಟು ವಿಶಿಷ್ಟ ಸ್ಥಾನವನ್ನು ಪಡೆದಿರತಕ್ಕಂತಹ ಚಂದ್ರ ರುದ್ರದೇವರ ಶಿರಸ್ಸನ್ನು ಆಶ್ರಯಿಸಿ ರುದ್ರದೇವರನ್ನು ಆರಾಧನೆ ಮಾಡಿ ಇಂತಹ ವಿಶಿಷ್ಟ ಮಹತ್ವವನ್ನು ಹೊಂದಿದ್ದಾನೆ. ಹೀಗಾಗಿ ಅಂತಹ ಶಶಿಖಂಡ ಮೌಲಿಹಿ ರುದ್ರದೇವರ ಮೃತ್ಯುಂಜಯರಾಗಿರ್ತಕ್ಕಂತಹ ಆ ರುದ್ರದೇವರ ಒಂದು ಅನುಗ್ರಹದಿಂದ ತಾನೂ ಮೃತ್ಯು ಮುಂತಾದವುಗಳನ್ನು ಅಪಮೃತ್ಯು ಮುಂತಾದವುಗಳನ್ನು ಪರಿಹಾರ ಮಾಡತಕ್ಕಂಥ ವಿಶಿಷ್ಟ ಶಕ್ತಿಯನ್ನು ಚಂದ್ರ ಹೊಂದಿದ್ದಾನೆ. ಚಂದ್ರನಿಗೂ ಅಂಥ ಶಕ್ತಿಯನ್ನು ತುಂಬಿದವರು ರುದ್ರದೇವರು. ಹೀಗಾಗಿ ಶಶಿಖಂಡ ಮೌಲಿಹಿ ಲಂಕೇಶ ಸಂಪೂಜಿತ ಪಾದಪದ್ಮ. ಇನ್ನು ಬೇರೆ ವಿಷ್ಣುಗಾದರೆ ಎಲ್ಲ ಸೀಮಿತವಾಗಿರ್ತಕ್ಕಂಥ ಭಕ್ತರು, ರುದ್ರದೇವರಿಗೆ ಹಾಗಲ್ಲ. ವಿಷ್ಣು ಭಕ್ತರಾಗಿ ಯಾರ್ಯಾರು ಭಕ್ತರಾಗಿದ್ದಾರೋ ಅವರೆಲ್ಲರೂ ರುದ್ರದೇವರ ಭಕ್ತರಾಗಿದ್ದಾರೆ. ಮತ್ತು ಬೇರೆ ದೇವತೆಗಳ ಭಕ್ತರು ಕೂಡ ರುದ್ರದೇವರನ್ನು ಬಿಟ್ಟಿಲ್ಲ. ದಾನವರು ಮತ್ತು ದೈತ್ಯರು, ಅಸುರರು ಇವರೆಲ್ಲರೂ ವಿಷ್ಣುವಿನ ಬಳಿ ಬರೋದಿಲ್ಲ, ವಿಷ್ಣುವಿನಿಂದ ದೂರ, ವಿಷ್ಣುವನ್ನು ದ್ವೇಷ ಮಾಡ್ತಾರೆ. ಅಂತಹ ವಿಷ್ಣುವನ್ನು ದ್ವೇಷ ಮಾಡ್ತಕ್ಕಂತಹ ಬೇರೆ ದೇವತೆಗಳನ್ನು ದ್ವೇಷ ಮಾಡ್ತಕ್ಕಂಥವರು ಕೂಡ ಈ ರುದ್ರದೇವರ ವಿಶೇಷ ಭಕ್ತರು. ಈಗ ರಾವಣ ರಾಮದ್ವೇಷಿಯಾಗಿರ್ಬೋದು, ವಿಷ್ಣು ದ್ವೇಷಿಯಾಗಿರ್ಬೋದು, ಆದರೆ ರುದ್ರದೇವರ ಅನನ್ಯ ಭಕ್ತ. ರುದ್ರದೇವರನ್ನು ಅಷ್ಟು ಆರಾಧನೆ ಮಾಡ್ತಾ ಇದ್ದ. ಅವರ ಲಿಂಗವನ್ನು ತನ್ನ ಲಂಕೆಯಲ್ಲಿಟ್ಟು ಆ ಲಂಕೆಯನ್ನೇ ಪಾವನಗೊಳಿಸಬೇಕು ಅಂತೆಲ್ಲ ಹೊರಟವನವನು. ಹೀಗಾಗಿ ಅಂತಹ ಮಹಾ ದೈತ್ಯ ಚಕ್ರವರ್ತಿಯಾಗಿರ್ತಕ್ಕಂಥ ರಾವಣನು ಕೂಡ ರುದ್ರದೇವರ ಅನನ್ಯ ಭಕ್ತ. ಲಂಕೇಶ ಸಂಪೂಜಿತ ಪಾದಪದ್ಮ ಅಂದಮೇಲೆ ಇಂತಹ ಎಲ್ಲ ವಿಧವಾಗಿರ್ತಕ್ಕಂತಹ ತ್ರಿವಿಧ ಜೀವರಾಶಿಗಳಿಂದಲೂ ಮಾನ್ಯರಾಗಿರ್ತಕ್ಕಂತಹ ರುದ್ರದೇವರ ಮಹಿಮೆ ಎಷ್ಟು ದೊಡ್ಡದು, ಎಷ್ಟು ವ್ಯಾಪಕವಾಗಿದ್ದು. ಪಾಯಾದನಾದಿಹಿ, ಇನ್ನೂ ಅನಾದಿಯಾಗಿದ್ದಾರೆ ರುದ್ರದೇವರು. ಅನಾದಿಯಂತೆ ಹೇಗೆ ಬ್ರಹ್ಮದೇವರ ಮಗ ಅಂತ ಹೀಗೆಲ್ಲ ಪ್ರಸಿದ್ಧಿ ಇದೆಯಲ್ಲ, ಲೋಕ ಪ್ರಸಿದ್ಧಿ ಹಾಗೇ ಇರಲಿ. ಆದರೆ ವೇದ ಹೇಳುತ್ತೆ, ಅಪೌರುಷೀಯವಾಗಿರ್ತಕ್ಕಂಥ ವೇದಗಳು, ಏಕೋ ರುದ್ರೋ ನ ದ್ವಿತೀಯೋವತಸ್ಥೆ. ರುದ್ರದೇವರು ಒಬ್ಬರೇ ಇದ್ದರು. ಏಕಃ ರುದ್ರಃ, ಏಕಃ ಪ್ರಧಾನವಾಗಿ ರುದ್ರದೇವರು ಒಬ್ಬರೇ ಇದ್ದರು. ನ ದ್ವಿತೀಯ ಅವತಸ್ಥೆ, ದ್ವಿತೀಯವನ್ನು ನಿಷೇಧ ಮಾಡ್ತಾ ಇದ್ದಾರೆ. ಎರಡನೇ ದೇವತೆ ವಿಷ್ಣು ಚತುರ್ಮುಖ ಬ್ರಹ್ಮ ಯಾರೂ ಕೂಡ ಇರಲಿಲ್ಲ ಅಂತ ಹೇಳಿದಾಗ ಅದು ಪ್ರಳಯ ಕಾಲದಲ್ಲಿ ರುದ್ರದೇವರು ಒಬ್ಬರೇ ಇದ್ದರು. ರುದ್ರೋ ವೈ ಸರ್ವಲೋಕಾಧಾರ, ಎಲ್ಲ ಲೋಕಗಳಿಗೂ ಆಶ್ರಯರಾಗಿರ್ತಕ್ಕಂಥವರು ರುದ್ರದೇವರು. ಹೀಗಾಗಿ ಇಂತಹ ಮಹಿಮೆಗಳಿಂದ ರುದ್ರದೇವರಿಗೆ ಅನಾದಿತ್ವ ಮತ್ತು ಇಂತಹ ಒಂದು ಸರ್ವೋತ್ತಮತ್ವ ಇದರಿಂದ ಸ್ಥಾಪಿತವಾಗುತ್ತೆ. ಮತ್ತು ಅಷ್ಟೇ ಅಲ್ಲ, ಇನ್ನೂ ಅನೇಕ ಲಿಂಗ ಮೂಲಾನ್ವೇಷಣೆ ಮುಂತಾದ ಕೆಲವು ಕಥೆಗಳು ಪುರಾಣ ಪ್ರಸಿದ್ಧವಾಗಿವೆ. ವಿಷ್ಣು ಬ್ರಹ್ಮ ಇಬ್ಬರು ಜಗಳಾಡಿಕೊಂಡು ರುದ್ರದೇವರ ಹತ್ರ ತೀರ್ಮಾನ ಕೇಳಲಿಕ್ಕೆ ಬಂದರು. ರುದ್ರದೇವರು ಇಬ್ಬರಿಗೂ ಒಂದೊಂದು ಕೇದಿಗೆ ಹೂ ಕೊಟ್ಟರು. ಬ್ರಹ್ಮನಿಗೆ ಈ ಕೇದಿಗೆಯನ್ನು ನನ್ನ
ತಲೆ ಮೇಲಿಟ್ಟು ಬಾ, ಲಿಂಗದ ತಲೆ ಮೇಲಿಟ್ಟು ಬಾ ಅಂತ ಒಂದು ಕೇದಿಗೆಯನ್ನು ಬ್ರಹ್ಮದೇವರು ಕೊಟ್ಟರು. ಇನ್ನೊಂದು ಕೇದಿಗೆಯನ್ನು ವಿಷ್ಣುವಿಗೆ ನನ್ನ ಪಾದದಲ್ಲಿಟ್ಟು ಬಾ ಅಂತ ಲಿಂಗದ ಪಾದದಲ್ಲಿಡು ಅಂತ ವಿಷ್ಣುವಿಗೆ ಕೊಟ್ಟರು. ಕೋಟಿ ವರ್ಷ ಹಂಸಾರೂಢರಾಗಿ ಬ್ರಹ್ಮದೇವರು ಮೇಲೆ ಹೋದರು, ಕೋಟಿ ವರ್ಷ ಗರುಡಾರೂಢನಾಗಿ ವಿಷ್ಣು ಕೆಳಗೆ ಹೋದ. ಇವರಿಗೆ ಮೂಲ ಸಿಗಲಿಲ್ಲ, ಅವರಿಗೆ ತುದಿ ಸಿಗಲಿಲ್ಲ, ಇಬ್ಬರೂ ಸುಸ್ತಾದರು. ಬ್ರಹ್ಮದೇವರು ಮೊದಲು ಬಂದು ಕೇದಿಗೆ ಹೋಗಿ ಎಲ್ಲೋ ಎಸೆದು, ನಾನು ನೋಡದೆ ಇನ್ನು ಸತ್ಯ ಹೇಳಿಬಿಟ್ರೆ ತನಗೆ ವಿಷ್ಣುವಿಗಿಂತ ಕಡಿಮೆ ಆಗಿಬಿಡ್ತೀನಿ ಅನ್ನೋ ಒಂದು ಭಾವನೆಯಿಂದ, ಸಂಕುಚಿತ ಭಾವದಿಂದ ಸುಳ್ಳು ಹೇಳಿಬಿಟ್ರು. ಸುಳ್ಳು ಹೇಳಿದ್ರಿಂದ, ನೀನು ಸುಳ್ಳು ಹೇಳಿ ನಿನ್ನ ಮನ್ನಣೆಗೋಸ್ಕರ ಸುಳ್ಳು ಹೇಳಿದ್ರಿಂದ ಕೇದಿಗೆ ಹೂ ನಾನೇ ತೆಗೆದಿಟ್ಟಿದ್ದೀನಿ, ನೀನು ಎಸ್ದಿರೋದು, ಹೀಗಾಗಿ ನೀನು ಸುಳ್ಳು ಹೇಳಿದ್ರಿಂದ ಯಾರೂ ನೀನು ಪೂಜೆ ಮಾಡಲಿ ಅಂತ ರುದ್ರದೇವರು ಶಾಪ ಕೊಟ್ಟರು. ಬ್ರಹ್ಮದೇವರಿಗೆ ಎಲ್ಲೂ ಒಂದು ದೇವಾಲಯ ಅಂತಿಲ್ಲ, ಲೋಕದಲ್ಲಿ ಅಂತಹ ಮಾನ್ಯತೆ ಇಲ್ಲ. ಇನ್ನು ವಿಷ್ಣು ಪ್ರಾಮಾಣಿಕವಾಗಿ ತಾನು ರುದ್ರದೇವರ ಮಹಿಮೆಯನ್ನು ಅರ್ಥ ಮಾಡಿಕೊಂಡು, ನೀನು ಅನಾದಿ, ನಿನ್ನ ಆದ್ಯಂತಗಳು ಇಲ್ಲದೇ ಇರತಕ್ಕಂತಹ ನಿನ್ನ ಪಾದದ ಮೂಲ ಇನ್ನೂ ಕೋಟಿ ವರ್ಷ ಹೋದರೂ ಕೂಡ ನನಗೆ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಸೋಲೊಪ್ಪಿದ್ದೀನಿ ಅಂಥೇಳಿ ಕೇದಿಗೆ ಹೂವನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಿದಾಗ, ನೀನು ಸತ್ಯವನ್ನು ಹೇಳಿದ್ರಿಂದ 10 ದಿಕ್ಕುಗಳಲ್ಲೂ ನಿನ್ನ ಕೀರ್ತಿ ಹಬ್ಬಲಿ ಅನ್ನೋ ರೀತಿ ವಿಶೇಷ ಅನುಗ್ರಹ ಮಾಡಿದ್ರು. ಅನುಗ್ರಹ ಮಾಡಿದ ಮೇಲೆ ತಾನೇ ಸೋಲು ಒಪ್ಕೊಂಡಿದ್ದಾನೆ, ಯಾರು? ವಿಷ್ಣು. ಅಂದಮೇಲೆ ವಿಷ್ಣು ಸರ್ವೋತ್ತಮ ಆಗಲಿಕ್ಕೆ ಹೇಗೆ ಸಾಧ್ಯ? ಹೀಗಾಗಿ ವಿಷ್ಣು ಬ್ರಹ್ಮರಿಂದ ಅಗಮ್ಯನಾಗಿರ್ತಕ್ಕಂಥ ರುದ್ರದೇವರು ಮಹಾ ಸರ್ವೋತ್ತಮರು. ಆದ್ದರಿಂದಲೇ ಕೋಶಗಳಲ್ಲೆಲ್ಲ ಪರಮ ಈಶ್ವರ, ಪರಮ ಅಂದರೆ ಸರ್ವೋತ್ತಮನಾಗಿರ್ತಕ್ಕಂಥ ಈಶ್ವರ, ಎಲ್ಲ ಐಶ್ವರ್ಯಗಳಿಂದ ಒಳಗೊಂಡಂಥವರು ರುದ್ರದೇವರು ಅಂತ ಎಲ್ಲ ಕೋಶಗಳಲ್ಲೂ ಲೋಕ ಪ್ರಸಿದ್ಧಿಯಲ್ಲೂ ಈಶ್ವರ ಅಂದರೆ ರುದ್ರದೇವರ ಹೆಸರು ಬರುತ್ತೆ, ಪರಮೇಶ್ವರ ಅಂದರೆ ರುದ್ರದೇವರ ಒಂದು ಅನುಸಂಧಾನ ಬರುತ್ತೆ. ಹೀಗಾಗಿ ಇಂತಹ ರುದ್ರದೇವರೇ ಸರ್ವೋತ್ತಮ ಎಂಬ ರೀತಿಯಲ್ಲಿ ಒಂದು ಪುರಾಣಗಳ ಮತ್ತು ವೇದಾದಿಗಳ ಆಧಾರದಿಂದ ಶೈವವಾದಿ ಈ ಪದ್ಯವನ್ನು ಮುಂದಿಟ್ಟು ಕೂಡಲೇ ವಿಜೇಂದ್ರ ಸ್ವಾಮಿಗಳು ಹೇಳಿದ್ರು, ನಾವು ಇನ್ನೊಂದು ಪದ್ಯ ಮಾಡೋದಿಲ್ಲ, ನಿಮ್ಮ ಪದ್ಯವನ್ನೇ ನಮ್ಮ ಪದ್ಯವನ್ನಾಗಿ ಉಪಯೋಗಿಸ್ಕೊಳ್ತೀವಿ ಅಂದರು. ಅಂದರೆ ಇದು ಕವಿಗೂ ಅನುಸಂಧಾನ ಇದೆಯೋ ಇಲ್ಲೋ ಗೊತ್ತಿಲ್ಲ, ಇವರು ತಮ್ಮ ಪಾಂಡಿತ್ಯ ಪ್ರಭಾವದಿಂದ ಅವುಗಳನ್ನೆಲ್ಲ ಪ್ರಧಾನ ಪ್ರಮೇಯ ಪರವಾಗಿ, ಶ್ರೀಮದಾಚಾರ್ಯರ ಸಿದ್ಧಾಂತದ ಪರವಾಗಿ ವ್ಯಾಖ್ಯಾನವನ್ನು ಮಾಡಿದ್ರು. ಅಲ್ಲಿ ಏನು ಒಂದು ನೀವು ರುದ್ರದೇವರ ಪಾರಮ್ಯ ಪ್ರತಿಪಾದಕವಾಗಿ ಶ್ಲೋಕ ಹೇಳಿದಿರಿ, ಅಲ್ಲಿ ಅನಾದಿಹಿ ಅಂತ ಒಂದು ವಿಶೇಷಣ ಇದೆ. ಅಂದರೆ ರುದ್ರದೇವರು ಅನಾದಿ ಅಂತ ಹೇಳಿದ್ರಿ. ಆ ಅನಾದಿ ಅನ್ನೋದನ್ನು ನಾವು ಹೇಳಿದ ರೀತಿಯಲ್ಲಿ ಇನ್ನೊಂದು ರೀತಿ ಯೋಜನೆ ಮಾಡಿ. ಅನಾದಿ ಅಂತ ಹೇಳಿದ್ರೆ ಆದ್ಯಕ್ಷರ ಇಲ್ಲ, ಆದಿ ಇಲ್ಲ. ಆದಿ ಇಲ್ಲ ಅಂತ ಹೇಳಿದ್ರೆ ಇಷ್ಟು ರುದ್ರದೇವರಿಗೆ ವಿಶೇಷಣಗಳನ್ನು ಏನು ಕೊಟ್ಟಿದ್ದೀರಿ ಅದರಲ್ಲಿ ಆದಿ ಅಕ್ಷರಗಳನ್ನು ತೆಗಿರಿ, ಅಂದರೆ ನ್ಯೂನತೆ ತೋರಿಸ್ಕರ ಒಂದೊಂದು ಅಕ್ಷರ ಲೋಪ ಮಾಡಿದಾಗ ನಮ್ಮ ಸಿದ್ಧಾಂತ ಸ್ಥಾಪಿತವಾಗುತ್ತೆ ಅಂತ ತಮ್ಮ ದೈವ ಪ್ರತಿಭೆಯನ್ನು ತಾವು ಪ್ರದರ್ಶನ ಮಾಡಿದ್ರು. ಈಗ ಎಲ್ಲ ಅವನು ಏನು ಪೂರ್ವಪಕ್ಷಗಳು ಮಾಡಿದ್ದ, ಒಂದೊಂದು ಅಕ್ಷರಗಳನ್ನು ತೆಗೆಯೋದ್ರಿಂದ, ಲೋಪ ಮಾಡೋದ್ರಿಂದ ಅದಕ್ಕೆಲ್ಲ ಉತ್ತರ ರೂಪವಾಗಿ ಒಂದು ಸಿದ್ಧಾಂತ ಸ್ಥಾಪಿತವಾಯಿತು. ಮೊದಲನೇದಾಗಿ ಗವೀಶಯಾನ ಅಂತ ಹೇಳಿದ್ದು. ಗವೀಶಯಾನ ಅಂದರೆ ನಂದಿವಾಹನ, ಧರ್ಮದೇವತೆ ಎಲ್ಲ ಸರಿ, ಧರ್ಮದೇವತೆ ಧರ್ಮದ ಪ್ರತೀಕ ಎಲ್ಲ ಸರಿ. ಆದರೆ ಅಲ್ಲಿ ಗ ಎಂಬ ಅಕ್ಷರ ತೆಗೆದಾಗ ವೀಶಯಾನ ಅಂತಾಯಿತು. ಏಕಾಕ್ಷರ ಕೋಶದಲ್ಲಿ ವಿಪಕ್ಷಿ ಪರಮಾತ್ಮನೋಹು, ವಿ ಅನ್ನೋ ಅಕ್ಷರಕ್ಕೆ ಪಕ್ಷಿ ಪರಮಾತ್ಮ ಅಂತ ಅರ್ಥ ಎಲ್ಲ ಇದೆ. ಇಲ್ಲಿ ವಿ ಅಂದರೆ ಪಕ್ಷಿ, ಪಕ್ಷಿಗಳ ರಾಜ ಗರುಡ ವಾಹನನಾಗಿರ್ತಕ್ಕಂಥ ವಿಷ್ಣು ಅನ್ನೋ ಅರ್ಥವನ್ನು ಇಟ್ಕೊಳ್ಬೇಕು. ಈಗ ಈ ಅರ್ಥ ಇಟ್ಕೊಂಡಾಗ ಭಾಗವತ ಎಲ್ಲ ಪುರಾಣಗಳಲ್ಲೂ ಪ್ರಸಿದ್ಧವಾಗಿರತಕ್ಕಂಥ ಭಾಗವತ ಪುರಾಣದಲ್ಲೇ ಪ್ರಸಿದ್ಧವಾಗಿದೆ. ಕೃಷ್ಣ ಪರಮಾತ್ಮ ಸ್ವರ್ಗಲೋಕಕ್ಕೆ ದಿಗ್ವಿಜಯಕ್ಕೆ ಹೊರಟಾಗ ಅಷ್ಟದಿಕ್ಪಾಲಕರು ಯುದ್ಧಕ್ಕೆ ಬಂದರು. ಅಷ್ಟದಿಕ್ಪಾಲಕರಲ್ಲಿ ಈಶಾನ್ಯ ದಿಕ್ಪಾಲಕರಾಗಿರತಕ್ಕಂಥ ರುದ್ರದೇವರು ಕೂಡ ತಾತ್ಕಾಲಿಕ ಒಂದು ಅಸುರಾವೇಶದಿಂದ ಯುದ್ಧಕ್ಕೆ ಬಂದಿದ್ದು ಭಾಗವತ ಪುರಾಣದಲ್ಲೇ ಪ್ರಸಿದ್ಧವಾಗಿದೆ. ಆಗ ಗರುಡ ಏನು ಮಾಡ್ದ, ಧನುಷ್ಶತಂ 100 ಧನುಸ್ಸಿನಷ್ಟು ದೂರ ಆ ನಂದಿ ವಾಹನ ಸಮೇತರಾಗಿರ್ತಕ್ಕಂಥ ರುದ್ರದೇವರನ್ನು ಕೊಕ್ಕಿನಿಂದ ಅನಾಯಾಸವಾಗಿ ಎತ್ತಿ ಗರಗರ ತಿರುಗಿಸಿ ಅನಾಯಾಸವಾಗಿ ದೂರ ಬಿಸಾಕಿ ರುದ್ರದೇವರು ಆ ವಾಹನ ಸಮೇತವಾಗಿ ಕಣ್ಣು ಮೂಗಿನಲ್ಲೆಲ್ಲ ಧೂಳು ತುಂಬಿಕೊಂಡು ತಾವು ಪರಾಜಿತರಾಗಿ ಪಲಾಯನ ಮಾಡಿದ್ರು, ನಮಸ್ಕಾರ ಮಾಡಿ ಹೋದರು ಅನ್ನೋದು ಭಾಗವತದಲ್ಲೇ ಪ್ರಸಿದ್ಧವಾಗಿದೆ. ಹೀಗೆ ಗರುಡಶೇಷ ರುದ್ರರು ಸಮಾನ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ರುದ್ರದೇವರಿಗಿಂತ ಗರುಡದೇವರು ಸ್ವಲ್ಪ ಭಾಗ ಹೆಚ್ಚು. ದೇವರು ಮತ್ತು ಮನ್ಮಥ ಸಮಾನರಾದರೂ ಕೂಡ ಆ ಮನ್ಮಥನಿಗಿಂತ ಸ್ವಲ್ಪ ಭಾಗ ಇಂದ್ರದೇವರು ಹೆಚ್ಚು ಅಂತ ತಾರತಮ್ಯ ಸಿದ್ಧಾದಾಗೆ ಗರುಡದೇವರು ಆ ರುದ್ರದೇವರಿಗಿಂತ ಸ್ವಲ್ಪ, ಅವರಿಗಿಂತಲೂ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಸಮಾನ ಸ್ಕಂಧಾಪನ್ನರಾದರೂ ಕೂಡ ಸ್ವಲ್ಪ ಭಾಗ ಹೆಚ್ಚಾದ್ದರಿಂದ ತಾವು ಅನಾಯಾಸವಾಗಿ ಯಾವುದೇ ಆಯುಧ ಇಲ್ಲದೆ ಕೊಕ್ಕಿನಿಂದ ನಂದಿ ವಾಹನ ಸಮೇತರಾಗಿರ್ತಕ್ಕಂಥ ರುದ್ರದೇವರನ್ನು ಪರಾಭವಗೊಳಿಸಿದ್ರು ಅಂತ ಹೇಳಿದ್ರೆ, ಇನ್ನು
ಆ ಗರುಡಾರೂಢನಾಗಿರ್ತಕ್ಕಂಥ ವಿಷ್ಣುವಿನ ಮಹಿಮೆ ಬಗ್ಗೆ ಹೇಳಲೇಬೇಕಾಗಿಲ್ಲ. ವಿಷ್ಣುವಿನ ಒಂದು ಸಾನ್ನಿಧ್ಯದಿಂದ, ಅನುಗ್ರಹದಿಂದ ಗರುಡ ರುದ್ರದೇವರನ್ನು ಪರಾಭವಗೊಳಿಸ್ತಾ ಅಂದಮೇಲೆ ಇನ್ನು ವಿಷ್ಣುವಿನ ಉತ್ಕರ್ಷವನ್ನು ನಾವು ತಿಳಿಸಲೇಬೇಕಾಗಿಲ್ಲ. ಇನ್ನು ಗವೀಶಯಾನ ಎರಡನೇ ವಿಶೇಷಣ ನಗಜಾರ್ತಿಹಾರಿ. ಅನ್ನಪೂರ್ಣಾದೇವಿ ಜಗನ್ಮಾತೆ, ಲೋಕಕ್ಕೆಲ್ಲ ಜೀವನ ಕೊಡ್ತಕ್ಕಂಥವಳು, ಅನ್ನ ಕೊಡ್ತಕ್ಕಂಥವಳು, ದಾಂಪತ್ಯಾದಿಗಳನ್ನು ಕೊಡ್ತಕ್ಕಂಥವಳು, ದೇವರೇ ಅವರನ್ನು ಯೋಜನೆ ಮಾಡಿದ್ದಾರೆ. ಇಲ್ಲಿ ಮೊದಲನೆಯದಾಗಿ ನಕಾರವನ್ನು, ಮೊದಲನೆಯ ಅಕ್ಷರವನ್ನು ಲೋಪ ಮಾಡಿದ್ರೆ ಗಜಾರ್ತಿಹಾರಿ ಅಂತಾಯಿತು. ರುದ್ರದೇವರು ಪಾರ್ವತಿಯ ದುಃಖ ಪರಿಹಾರ ಮಾಡಿದ್ದಾರೆ ಮತ್ತು ಲೋಕಕ್ಕೆಲ್ಲ ಕ್ಷೇಮವನ್ನು ಮಾಡ್ತಾರೆ. ಇಂದ್ರಾದಿ ದೇವತೆಗಳಿಗೂ ಕೂಡ ಅನುಗ್ರಹ ಮತ್ತು ಇಂದ್ರ ಸಿಂಹಾಸನ ಮುಂತಾದವುಗಳನ್ನೆಲ್ಲ ಅನುಗ್ರಹ ಮಾಡ್ತಾರೆ. ಎಲ್ಲ ಅದು ಭಗವಂತನೇ ಅನುಗ್ರಹ ಮಾಡಿದ್ದು, ಅದಕ್ಕೆ ಬೇರೆ ಪುರಾಣಗಳ ಆಧಾರ ಇವೆ. ಜೊತೆಗೆ ಆ ರುದ್ರದೇವರು ಮತ್ತು ಪಾರ್ವತಿ ಸಮೇತರಾಗಿ ಯಾವಾಗಲೂ ಕೂಡ ಮೂಲ ರಾಮಾಯಣಾದಿಗಳ ಚಿಂತನೆ ಮತ್ತು ರಾಮರಾಮೇತಿ ಅಂತ ಆಗಿರೋ ಹಾಗೆ ಯಾವಾಗಲೂ ಕೂಡ ತಾರಕ ಮಂತ್ರವಾಗಿರ್ತಕ್ಕಂಥ ರಾಮ ಮಂತ್ರ ಜಪಧ್ಯಾನದಲ್ಲೇ ಆಸಕ್ತರಾಗಿರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ತಮ್ಮಿಬ್ಬರಿಗೂ ಮೋಕ್ಷಪ್ರದನಾದ ವಿಷ್ಣುವಿನ ಅನುಗ್ರಹ ಆಗಲಿ ಅನ್ನೋ ದೃಷ್ಟಿಯಿಂದ, ತಮಗೆ ಸದ್ಗತಿಯಾಗಲಿ ಅನ್ನೋ ದೃಷ್ಟಿಯಿಂದ ರಾಮರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂಥೇಳಿ ಆ ಪಾರ್ವತಿ ದೇವಿಗೆ ದಾಂಪತ್ಯ ಸುಖಕ್ಕಿಂತಲೂ ಕೂಡ ಕೋಟಿ ಪಾಲು ಮಿಗಿಲಾಗಿರ್ತಕ್ಕಂಥ ರಾಮ ಮಂತ್ರದ ರುಚಿಯ ಮಹಿಮೆಗಳನ್ನು ಅನೇಕ ಮುಖವಾಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ಮಾಡಿ ಅಂತಹ ಗಂಗಾಧರರಾಗಿ ವ್ಯೋಮಕೇಶರಾಗಿ ಅಷ್ಟು ತಾವು ಪ್ರಸಿದ್ಧರಾಗಿ ವಿಷ್ಣು ಭಕ್ತಿಯನ್ನು ತೋರಿಸ್ತಾ ಇರ್ತಾರೆ. ಹೀಗಾಗಿ ಆದರೆ ಪಾರ್ವತಿ ತನ್ನನ್ನೇ ನಂಬಿಕೊಂಡಿರ್ತಕ್ಕಂಥ ಪಾರ್ವತಿಯಿಂದ ರುದ್ರದೇವರಿಗೆ ಲಾಭ ಇದೆ. ಆದರೆ ಅವರು ಪತಿಯ ಸೇವೆ ಮುಂತಾದವುಗಳನ್ನು ಮಾಡ್ತಾರೆ. ಆದರೆ ಅಂತಹ ಪಾರ್ವತಿಗೆ ರುದ್ರದೇವರು ಮೋಕ್ಷ ಕೊಡಲಿಕ್ಕಾಗಿಲ್ಲ. ತಮಗೆ ಮೋಕ್ಷ ಇಲ್ಲ, ಪಾರ್ವತಿಗೆ ಏನು ಕೊಡ್ತಾರೆ? ಆದರೆ ವಿಷ್ಣು ಹಾಗಲ್ಲ. ಗಜಾರ್ತಿಹಾರಿ, ಗಜರಾಜ ಭಾಗವತದಲ್ಲೇ ಪ್ರಸಿದ್ಧವಾಗಿರುವಂತೆ ಸಮಾಸಹಸ್ರಂ, ಸಾವಿರಾರು ವರ್ಷ ಮೊಸಳೆ ಜೊತೆ ಕಾದಾಡಿರತಕ್ಕಂಥ ಗಜೇಂದ್ರ ಕೊನೆಗೆ ತನ್ನ ಶಕ್ತಿಯೆಲ್ಲ ಹ್ರಾಸವಾದಾಗ ಅನನ್ಯವಾಗಿ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಶರಣಾಗತನಾದಾಗ ಭಗವಂತ ಗರುಡಾರೂಢನಾಗಿ ಆ ಗಜರಾಜನ ದುಃಖವನ್ನು ಮೊಸಳೆ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್, ತನ್ನ ಚಕ್ರದಿಂದ ಆ ನಕ್ರ ಮೊಸಳೆಯ ತಲೆಯನ್ನು ಕತ್ತರಿಸಿ ಆ ಗಜರಾಜನಿಗೆ ಮುಕ್ತಿಯನ್ನೇ ಕೊಟ್ಟಿದ್ದಾನೆ. ಒಂದು ಪ್ರಾಣಿಗೆ ದಯೆಯಿಂದ ಮುಕುಂದನಾಗಿರ್ತಕ್ಕಂಥ ಮುಕುಂದ ಅನ್ನೋ ಅಸಾಧಾರಣ ನಾಮ ವಿಷ್ಣುವಿಗಲ್ಲದೆ ಇನ್ಯಾವ ದೇವತೆಗೂ ಇಲ್ಲ. ಹೀಗಾಗಿ ಆ ಮೋಕ್ಷಕ್ಕೆ ಅಧಿಪತಿ ವಿಷ್ಣು ಒಬ್ಬನೇ ಹೊರತು ಇನ್ಯಾರೂ ಇಲ್ಲ. ಅಂಥ ಶಾಶ್ವತ ಪುರುಷಾರ್ಥವಾದ ಚತುರ್ವಿಧ ಪುರುಷಾರ್ಥಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಮೋಕ್ಷ ಪ್ರದತ್ವ ಎಂಬುದು ವಿಷ್ಣುವಿನ ಅಸಾಧಾರಣವಾಗಿರ್ತಕ್ಕಂಥ ಮಹಿಮೆ. ಒಂದು ಆನೆಗೂ ಕೂಡ ಇಂತಹ, ಅಂದರೆ ಆನೆಗೆ ಮೋಕ್ಷ ಕೊಡಬೇಕಾದ್ರೆ ಆನೆಯಿಂದ ಭಗವಂತನಿಗೇನು ಲಾಭ ಇಲ್ಲ. ನಿರ್ವ್ಯಾಜವಾಗಿ ಮತ್ತು ನಿರ್ಮಲವಾಗಿರ್ತಕ್ಕಂಥ ಒಂದು ಅಂತಃಕರಣದಿಂದ ಮೋಕ್ಷವನ್ನು ಕೊಟ್ಟಿರ್ತಕ್ಕಂತಹ ವಿಷ್ಣುವಿನ ಮಹಿಮೆ ಇಲ್ಲೂ ಕೂಡ ಸ್ಥಾಪಿತವಾಗುತ್ತೆ. ಇನ್ನು ಮೂರನೆಯದಾಗಿ ಕುಮಾರತಾತಃ, ರುದ್ರದೇವರ ಅಮೋಘ ವೀರ್ಯರು. ಎಲ್ಲಾದರೂ ಒಂದು ದೃಷ್ಟಾಂತ ಇದೆಯಾ? ಅಗ್ನಿಗೂ ತಡ್ಕೊಳ್ಳಿಕ್ಕಾಗಲಿಲ್ಲ, ಜಾಜ್ಯಲ್ಯಮಾನವಾದಂತಹ ಅಗ್ನಿಗೂ ಕೂಡ ರುದ್ರದೇವರ ತೇಜಸ್ಸು ತಡ್ಕೊಳ್ಳಿಕ್ಕಾಗಲಿಲ್ಲ. ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತೀ ದೇವಿಗೂ ತಡ್ಕೊಳ್ಳಿಕ್ಕಾಗಲಿಲ್ಲ. ಇನ್ನು ಶೀತಲ ಗಂಗೆಗೂ ತಡ್ಕೊಳ್ಳಿಕ್ಕಾಗಲಿಲ್ಲ. ಸಪ್ತ ಮಾತೃಕೆಯರೆಲ್ಲ ಸ್ತನ್ಯಪಾನ ಮಾಡಿಸ್ಬೇಕಾಯಿತು. ಹೀಗೆ ರುದ್ರದೇವರ ಅಮೋಘ ವೀರ್ಯದ ಒಂದು ಮಹಿಮೆ ಪುರಾಣ ಪ್ರಸಿದ್ಧವಾಗಿದೆ, ನಾವಿಲ್ಲ ಅಂತ ಅಲ್ಲಗಳಿಲ್ಲ. ಆದರೆ ರುದ್ರದೇವರಿಂದ ಅಂತಹ ಒಂದು ವಿಶೇಷ ಶಕ್ತಿ ಆ ಸ್ಕಂದನಿಗೆ ಬಂದಿದೆ. ಆದರೆ ಅದಕ್ಕಿಂತಲೂ ಹೆಚ್ಚಿನ ಮಹಿಮೆ ಭಾಗವತದಲ್ಲೇ ಹರಿವಂಶಾದಿಗಳಲ್ಲಿ ಪ್ರಸಿದ್ಧವಾಗಿರುವಂತೆ ವಿಷ್ಣುವಿಗಿದೆ. ಅದು ಯಾವ ರೀತಿ ಅಂದರೆ, ಇಲ್ಲಿ ಕುಮಾರ ಎಂಬಲ್ಲಿ ಕು ಎಂಬ ಅಕ್ಷರ ತೆಗೆದುಬಿಟ್ರೆ ಮಾರತಾತಃ, ಮನ್ಮಥನಿಗೆ ತಂದೆ. ಮನ್ಮಥನಿಗೆ ತಂದೆ ಅಂದರೆ ಏನಂತ ಪ್ರಸಿದ್ಧವಾಯಿತು ಅಂದರೆ, ಏಕಲವ್ಯ ಎಂಬ ವ್ಯಕ್ತಿ ಅವನು ವಾಸ್ತವಿಕವಾಗಿ ಕೃಷ್ಣನ ತಮ್ಮನೇ ಆಗಬೇಕು, ಅಲ್ಲ ಬೇಡ ಅಂತ ಪ್ರಸಿದ್ಧನಾಗಿದಲ್ಲ ಅಂದರೆ ಆ ಹರಿವಂಶನೇ ಹೇಳುತ್ತೆ. ವಸುದೇವನ ತಮ್ಮ ದೇವಶ್ರವನ ಮಗ ಶತ್ರುಘ್ನ ಅಂತ. ಆ ಶತ್ರುಘ್ನ ತುಂಬ ದುಷ್ಟತನದಿಂದಾಗಿ ಆ ಮನೆ ಬಿಟ್ಟು ತಂದೆ ಹೊರಗೆ ಕಳಿಸಿದ. ಅವನು ರೈವತ ಪರ್ವತದಲ್ಲಿ 9 ಕೋಟಿ ಅಕ್ಷೋಹಿಣಿ ಸೈನ್ಯಕ್ಕೆಲ್ಲ ಅಧಿಪತಿಯಾಗಿ ಖಳನಾಯಕನಾಗಿ ಜರಾಸಂಧನ ಮುಖ್ಯ ಸೇನಾಧಿಪತಿಯಾಗಿದ್ದ, ಯಾದವರ ಮುಖ್ಯ ದ್ವೇಷಿಯಾಗಿದ್ದ, ಕೃಷ್ಣನ ಪರಮದ್ವೇಷಿಯಾಗಿದ್ದ. ಅಂಥವನು ಏನೋ ದ್ರೋಣಾಚಾರ್ಯರ ಬಗ್ಗೆ ತನ್ನ ಒಂದು ಕಾರ್ಯಸಿದ್ಧಿಗೋಸ್ಕರ ಒಂದು ಭಕ್ತಿ ಪ್ರದರ್ಶನ ಮಾಡಿರಬಹುದು, ಆದರೆ ಅದು ಅಸ್ತ್ರಗಳ ಒಂದು ಸಿದ್ಧಿಗೋಸ್ಕರ. ಹೀಗಾಗಿ ಅಂತಹ ಏಕಲವ್ಯ ಅವನು ಜರಾಸಂಧನ ಸೇನಾಧಿಪತಿಯಾಗಿ 3-4 ಬಾರಿ ಕೃಷ್ಣನಿಂದ ಸೋತ. ಇನ್ನೂ ರುದ್ರದೇವರ ವಿಶೇಷ ಆರಾಧನೆ ಮಾಡಿ ಯಾದವರನ್ನು ಬಹಳ ಹಾಸ್ಯ ಮಾಡಿ ತನ್ನ ಅಹಂಕಾರ ಪರಾಕಾಷ್ಠೆಯನ್ನು ಪ್ರದರ್ಶನ ಮಾಡ್ದ. ಯಾದವರೆಲ್ಲ ಷಂಡರು, ಶಕ್ತಿ ಇದ್ದರೆ ಯುದ್ಧಕ್ಕೆ ಬನ್ನಿ ಅಂತ. ಕೃಷ್ಣ ಇಲ್ಲದೇ ಇರುವಾಗ ಯಾದವರ ಮುಂದೆ ಇಂತಹ ತನ್ನ ಅಹಂಕಾರ ಪ್ರದರ್ಶನ ಮಾಡಿದ್ದಕ್ಕೋಸ್ಕರ ಆಮೇಲೆ ಕೃಷ್ಣ ಬಂದು ಜರಾಸಂಧನ ಸೇನಾಧಿಪತಿಯಾಗಿ ಬಂದಿರತಕ್ಕಂಥ ಏಕಲವ್ಯ ಮತ್ತು ಜರಾಸಂಧನನ್ನು ಸಂಹಾರ ಮಾಡಲಿಕ್ಕೆ ಉದ್ಯುಕ್ತನಾದಾಗ
ಕೃಷ್ಣ ಒಂದು ವಿಶೇಷ ವಿಶ್ವರೂಪವನ್ನು ಪ್ರದರ್ಶನ ಮಾಡ್ತಾನೆ. ಒಬ್ಬನೇ ಕೃಷ್ಣ, ಜರಾಸಂಧನ 23 ಅಕ್ಷೋಹಿಣಿ ಸೈನ್ಯ. ಭಾಗವತನೇ ಹೇಳುತ್ತೆ ಯಾವ ರೀತಿ ಯುದ್ಧ ಮಾಡ್ದ ಅಂದರೆ ಅಯುತಂಚ ಗಜೆ ಗಜೆ, ಇನ್ನೂ ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ. ಒಂದೊಂದು ಆನೆ ಮೇಲೆ 10,000 ಶರಗಳನ್ನು ಪ್ರಯೋಗ ಮಾಡಿದಂತೆ. ಇದರ ಉದ್ದೇಶ ಏನು ಅಂದರೆ, ನಿನ್ನ ಸೈನ್ಯ ಸಾಗರ ನನ್ನ ಶರಸಾಗರದ ಮುಂದೆ ಅತ್ಯಲ್ಪ, ನನ್ನ ಶರಸಾಗರಕ್ಕೆ ಸರಿಸಾಟಿಯಾಗಿರ್ತಕ್ಕಂಥ ನಿನ್ನ ಸೈನ್ಯ ಸಾಗರವನ್ನು ತರಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಅಂತಹ ತನ್ನ ಸಾಗರದ ಒಂದು ವೈಭವವನ್ನು ಕೃಷ್ಣ ಪ್ರದರ್ಶನ ಮಾಡ್ತಾ ಎಲ್ಲ ಸೈನ್ಯವನ್ನು ದಿಕ್ಕಾಪಾಲಾಗಿ ಅದನ್ನು ನಿಗ್ರಹ ಮಾಡಿದಾಗ ಏಕಲವ್ಯ ಈ ಅದ್ಭುತ ಪರಾಕ್ರಮವನ್ನು ಕಂಡು ಜರಾಸಂಧ ಏಕಲವ್ಯ ಇಬ್ಬರು ಪಲಾಯನ ಮಾಡುವಾಗ ಅವನನ್ನು ಸಂಹಾರ ಮಾಡಬೇಕೆಂಬ ಉದ್ದೇಶದಿಂದ ತತ್ಕ್ಷಣದಲ್ಲಿ ರಣರಂಗ ಮಧ್ಯದಲ್ಲಿ ಕೃಷ್ಣ ಪ್ರದ್ಯುಮ್ನನನ್ನು ಅಂದರೆ ಮಾರನ ಅಂದರೆ ಮನ್ಮಥನ ಅಂಶನಾಗಿರ್ತಕ್ಕಂಥ ಪ್ರದ್ಯುಮ್ನನನ್ನು ಸೃಷ್ಟಿ ಮಾಡ್ದ. ಹೀಗಾಗಿ ಮಾರ ಅಂತ ಹೇಳಿದ್ರೆ ಆ ಮನ್ಮಥನೇ ಪ್ರದ್ಯುಮ್ನನಾಗಿ ಕೃಷ್ಣನ ಮಗನಾಗಿ ರಣರಂಗದ ಮಧ್ಯದಲ್ಲಿ ಸೃಷ್ಟಿಗೊಳ್ತಾನೆ. ಆಗ ಇನ್ನೂ ರುಕ್ಮಿಣಿ ವಿವಾಹನೇ ಆಗಿರೋದಿಲ್ಲ. ರುಕ್ಮಿಣಿ ವಿವಾಹಕ್ಕಿಂತ ಪೂರ್ವದಲ್ಲಿ, ಇನ್ನೂ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡೋದಕ್ಕಿಂತ ಪೂರ್ವದಲ್ಲಿ ರಣರಂಗ ಮಧ್ಯದಲ್ಲಿ ಕಾಲದ ವ್ಯವಧಾನ ಇಲ್ಲದೇನೆ ತತ್ಕ್ಷಣದಲ್ಲಿ ಸೇನಾಧಿಪತಿಯಾಗಿ ಬಹಳ ಪ್ರಚಂಡನಾಗಿರತಕ್ಕಂಥ ಪರಮ ಪರಾಕ್ರಮಿಯಾದ ಪ್ರದ್ಯುಮ್ನ ಹೋಗಿ ಏಕಲವ್ಯನನ್ನು ಜುಟ್ಟು ಹಿಡಿದು ಅವನ ಜೊತೆ ಯುದ್ಧ ಮಾಡಿ ಅವನನ್ನು ಸಂಹಾರ ಮಾಡಿ ಜರಾಸಂಧನ 23 ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರ ಮಾಡಿ ಕೃಷ್ಣನ ಬಳಿ ತನ್ನ ಸೇವೆಯನ್ನು ಸಲ್ಲಿಸ್ತಾನೆ. ಕೃಷ್ಣ ಮತ್ತೆ ತನ್ನೊಳಗೆ ಸೇರಿಸ್ಕೊಳ್ತಾನೆ. ಆಮೇಲೆ ಅದೇ ಪ್ರದ್ಯುಮ್ನನ್ನು ರುಕ್ಮಿಣಿ ದ್ವಾರ 2ನೇ ಬಾರಿ ಅವನು ಸೃಷ್ಟಿ ಮಾಡಿ ತೋರಿಸ್ತಾನೆ. ಹೀಗಾಗಿ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ ಏನೋ ಮೂಲ ರೂಪಕ್ಕೆ ಅಥವಾ ಶ್ರುತಿಯಲ್ಲಿ ಹೇಳಿದ ಮಾತ್ರ ಅಲ್ಲ, ಕೃಷ್ಣನ ಅವತಾರ ರೂಪದಲ್ಲೂ ಪ್ರಪ್ರಥಮವಾಗಿ ಪ್ರದರ್ಶನ ಮಾಡಿದ್ದು ಹರಿವಂಶ ಮುಂತಾಗಿರ್ತಕ್ಕಂಥ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ. ಹೀಗಾಗಿ ಇಂತಹ ಅಸಾಧಾರಣ ಮಹಿಮೆ ಅಂದರೆ ರಣರಂಗದ ಮಧ್ಯದಲ್ಲಿ ಎಂತಹ ಪ್ರಧಾನರಾಗಿರ್ತಕ್ಕಂತಹ ಲೋಕಪ್ರಸಿದ್ಧರಾದ ಜರಾಸಂಧ, ಏಕಲವ್ಯ ಮುಂತಾದವರನ್ನು ನಿಗ್ರಹ ಮಾಡತಕ್ಕಂಥ ಶಕ್ತಿ ತಾನು ಮಾತ್ರ ಅಲ್ಲ, ತನ್ನಿಂದ ತತ್ಕ್ಷಣದಲ್ಲಿ ಸೃಷ್ಟಿಯಾಗಿಗೊಂಡಂತಹ ತನ್ನ ಒಂದು ಅಂಶವಾಗಿರ್ತಕ್ಕಂಥ ಅತ್ಯಲ್ಪವಾಗಿರ್ತಕ್ಕಂಥ ತನ್ನ ಮುಂದೆ ತೃಣಸಮಾನರಾಗಿರ್ತಕ್ಕಂತಹ ಆ ಪ್ರದ್ಯುಮ್ನನ ಮೂಲಕ ಅಥವಾ ತನ್ನ ವಿಶೇಷ ಒಂದು ವಿಭೂತಿ ರೂಪ ಪ್ರದ್ಯುಮ್ನ ಎಂಬ ವಿಶೇಷ ವಿಭೂತಿ ರೂಪದಿಂದ ಒಳಗೊಂಡಂತಹ ಆ ಪ್ರದ್ಯುಮ್ನ ಈ ರೀತಿ ಪರಾಕ್ರಮವನ್ನು ಪ್ರದರ್ಶನ ಮಾಡಿರಬೇಕಾದ್ರೆ ಕೃಷ್ಣನ ಮಹಿಮೆ ಎಷ್ಟು ದೊಡ್ಡದು. ಇದೇ ದೃಷ್ಟಾಂತವನ್ನು ತನ್ನ ಉಳಿದ ಕೃಷ್ಣನ ಮಕ್ಕಳಿಗೂ ಇಟ್ಕೊಳ್ಬೇಕು. ಮೊದಲು ಸ್ತ್ರೀ ಅಪೇಕ್ಷೆ, ಭಗವಂತ ಶಾಸ್ತ್ರ ಹೇಳುತ್ತೆ ಅಜ್ಞಾನಿಗಳು ಸ್ತ್ರೀಗೆ ವಶ, ಗೋಪಿಕಾ ಸ್ತ್ರೀಯರಿಗೆ ವಶ ಮುಂತಾದವರು ಅಜ್ಞಾನಿಗಳು ತಿಳ್ಕೊಳ್ತಾರೆ ಹೊರತು ಜ್ಞಾನಿಗಳು ಶ್ರೀಮದಾಚಾರ್ಯ ಸಿದ್ಧಾಂತಿ ತಿಳ್ಕೊಂಡವರು ಸ್ತ್ರೀಗೆಂದೂ ವಶ ಅಲ್ಲ. ಗೋಪಿಕಾ ಸ್ತ್ರೀಯರೇ ಮುಂತಾದವರು ಯಾರೂ ಕೂಡ ಆ ಕೃಷ್ಣನನ್ನು ವಶ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಗೋಪಿಕಾ ಸ್ತ್ರೀಯನ್ನು ನೋಡಿದ್ರೆ ಮನ್ಮಥನು ಮೂರ್ಛಿತನಾಗ್ತಾ ಇದ್ದಂತೆ. ಅಂತಹ ಲಕ್ಷ್ಮೀದೇವಿಯ ಸಾನ್ನಿಧ್ಯಕ್ಕೆ ಒಳಪಟ್ಟಂತಹ ಅಂತಹ ರೂಪವನ್ನು ನೋಡಿ ಮನ್ಮಥ ಮುಂತಾದವರು ತಲೆಬಾಗಿದ್ರೆ ಕೃಷ್ಣ ಅದರ ವಿಕಾರಕ್ಕೆ ಒಳಗಾಗ್ತಿರಲಿಲ್ಲ. ಅಂತಹ ಮಹಿಮೆ ಸ್ತ್ರೀಜಿತನಲ್ಲ, ಸ್ತ್ರೀಗೆ ವಶನಲ್ಲ. ಇಂತಹ ಮಹಿಮೆ ಮತ್ತು ಸ್ತ್ರೀ ಅಪೇಕ್ಷೆನೂ ಅವನಿಗಿಲ್ಲ. ಸ್ತ್ರೀ ಅಪೇಕ್ಷೆ ಇಲ್ಲದೆ, ರುಕ್ಮಿಣ್ಯಾದಿಗಳ ಅಪೇಕ್ಷೆ ಇಲ್ಲದೆ ತಾನು ಇಚ್ಛೆಯಿಂದಲೇ ಎಷ್ಟು ಜನ ಮಕ್ಕಳನ್ನು ಸೃಷ್ಟಿ ಮಾಡಲಿಕ್ಕೆ ಶಕ್ತಿ ಇದೆ ಅನ್ನೋದನ್ನು ಕೃಷ್ಣ ಪ್ರದರ್ಶನ ಮಾಡಿದ್ದಾನೆ. ಆದ್ದರಿಂದ ಲೋಕರೀತಿಯಲ್ಲಿ ಸ್ತ್ರೀಯರನ್ನು ಅವರ ಸಮಾಧಾನಕ್ಕೋಸ್ಕರ, ಅವರ ದಾಂಪತ್ಯಕ್ಕೋಸ್ಕರ ರುಕ್ಮಿಣಿ ಮುಂತಾದವರನ್ನು ನಿಮಿತ್ತ ಮಾಡಿಕೊಂಡು 10 ಜನ ಗಂಡು ಮಕ್ಕಳು ಎಲ್ರಿಗೂ ಕೊಟ್ಟಿದ್ದಾನೆ ಅಂತ ಹೊರತು ಅದು ಲೋಕದ ಅನುಗ್ರಹ ಮರ್ತ್ಯ ಶಿಕ್ಷಣಕ್ಕೋಸ್ಕರ ಅಂತ ಹೊರತು ಆರಂಭದಲ್ಲಿ ಸ್ತ್ರೀಯ ಅಪೇಕ್ಷೆ ಇಲ್ಲದೆ ರುಕ್ಮಿಣಿ ವಿವಾಹಕ್ಕಿಂತ ಪೂರ್ವದಲ್ಲೇ ಪ್ರದ್ಯುಮ್ನನ್ನು ಸೃಷ್ಟಿ ಮಾಡಿರತಕ್ಕಂಥ ಒಂದು ವಿಶೇಷ ಮಹಿಮೆಯಿಂದ ನಮ್ಮಂತೆ ಅವನಿಗೆ ಸ್ತ್ರೀ ಮುಂತಾದವರ ಯಾರ ಅಪೇಕ್ಷೆನೂ ಅವನಿಗಿಲ್ಲ ಎಂಬುದು ಪ್ರಸಿದ್ಧವಾಗುತ್ತೆ. ಹೀಗೆ ಕುಮಾರ ತಾತಃ ಅಂದರೆ ಎಂಬ ಕುತ್ಸಿತವಾದ ಅಂಶ ಭಗವಂತನಿಗಿಲ್ಲ. ಮಾರನಿಗೆ ಅವನ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಎಂಬ ಶ್ರುತಿಯಲ್ಲಿ ಹೇಳುವಂತೆ ಇಚ್ಛೆಯಿಂದಲೇ ಪ್ರದ್ಯುಮ್ನನ್ನು ಸೃಷ್ಟಿ ಮಾಡಿ ಇಂತಹ ವಿಶೇಷ ಮಹಿಮೆ ಹರಿವಂಶಾದಿ ಮುಂತಾದ ಮಹಾಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ. ಆಮೇಲೆ ಶಶಿಖಂಡ ಮೌಲಿಹಿ, ಚಂದ್ರ ವನಸ್ಪತಿಯನ್ನು ಧನ್ವಂತರಿ ವಿಶೇಷ ಸನ್ನಿಧಾನ ಮುಂತಾದವುಗಳು ಇರೋದರಿಂದ ಚಂದ್ರನಿಗೆ ಅಂಥ ಮಹತ್ವ ಬಂತು. ಅಂಥ ಚಂದ್ರನಿಂದ ಲೋಕ ಕಲ್ಯಾಣವಾಗಿದೆ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಇದರ ಹಿನ್ನೆಲೆ ಬೇರೆ ಇದೆ. ಆ ಸಮುದ್ರ ಮಥನ ಕಾಲದಲ್ಲಿ ವೇದ ಹೇಳುವಂತೆ ವಾಯುರಸ್ಮ ಉಪಾಮಂತತ್ ಪಿನಷ್ಟಿಸ್ಮ ಕುನನ್ನಮ ಕೇಶಿ ವಿಷಸ್ಯ ರುದ್ರೇಣ ಪಾತ್ರೇಣ ಅಪಿಬತ್ಸಹ. ಅಲ್ಲಿ ಹಾಲಾಹಲ ವಿಷ ಬಂತು. ಅದನ್ನು ತಡ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ. ಯಾರಾದರೂ ಮಹಾ ತೇಜಸ್ವಿಗಳು ಅದನ್ನು ಪಾನ ಮಾಡಿ ಅದನ್ನು ಪರಿಹಾರ ಮಾಡಬೇಕಾಗಿತ್ತು. ಆವಾಗ ಭಗವಂತ ವಾಯುದೇವರು ಕೊಟ್ಟ. ವಾಯುದೇವರು ಅದನ್ನೆಲ್ಲ ಪಾನ ಮಾಡಿ ರುದ್ರದೇವರಿಗೆ ಕೀರ್ತಿ ಬರಲಿ ಅಂತ ಸ್ವಲ್ಪ ಕೊಟ್ಟರು. ವಾಯುರಸ್ಮ ಉಪಾಮಂತತ್ ಪಿನಷ್ಟಿಸ್ಮ ಕುನನ್ನಮ. ಉಪಾಮಂತತ್ ಪಿನಷ್ಟಿ ಅಂತ 2 ಪದಗಳನ್ನು ಋಗ್ವೇದ ತಿಳಿಸ್ತಾ ಇದೆ. ಹೀಗಾಗಿ ಉಪಾಮಂತತ್ ಮಂಥ ಆಲೋಡನೆ ಚೆನ್ನಾಗಿ ತಿಕ್ಕಿದ್ರು, ಪಿನಷ್ಟಿ ಪಿಶಲ್ರ ಸಂಚೂರ್ಣನೆ ಚೆನ್ನಾಗಿ ತಮ್ಮ ಅಮೃತ ಕರಸ್ಪರ್ಶದಿಂದ ತಿಕ್ಕಿ ಅಮೃತ ಶಬ್ದ ವಾಚ್ಯರಾಗಿರತಕ್ಕಂತಹ ವಾಯುದೇವರು
ನಿರ್ವೀರ್ಯವಾಗಿರತಕ್ಕಂತಹ ವಿಷವನ್ನು ರುದ್ರದೇವರು ಕೊಟ್ಟಾಗ ರುದ್ರದೇವರು ನೀಲಕಂಠ ಅಂತೆಲ್ಲ ಪ್ರಸಿದ್ಧರಾದರು. ಹೀಗಾಗಿ ಅದರ ತಾಪದ ಪರಿಹಾರಕ್ಕೋಸ್ಕರ ಶೀತಲವಾದ ಗಂಗೆಯನ್ನು ತಲೆ ಮೇಲೆ ಇಟ್ಕೊಂಡ್ರು. ಅಮೃತ ಕಿರಣನಾಗಿರ್ತಕ್ಕಂಥ ಧನ್ವಂತರಿ ಸನ್ನಿಧಾನಕ್ಕೆ ಒಳಪಟ್ಟಂತಹ ಚಂದ್ರನ ತಲೆ ಮೇಲೆ ಇಟ್ಕೊಂಡ್ರು. ಹೀಗಾಗಿ ಇದೆಲ್ಲವೂ ಕೂಡ ಆಗ ರೋದನ ಮಾಡಿದ್ರಿಂದ ರುದ್ರ ಅಂತ ಪ್ರಸಿದ್ಧಿಯಾಯಿತು ಅಂತ ಪುರಾಣಗಳೆಲ್ಲ ಪ್ರತಿಪಾದನೆ ಮಾಡ್ತಾ ಇವೆ. ಅಭಿಷೇಕ ಪ್ರಿಯೋ ರುದ್ರ, ಯಾವಾಗಲೂ ಎಳ್ನೀರು ಅಭಿಷೇಕ ಮಾಡಿ ತಲೆ ಮೇಲೆ ನೀರು ಸೋರ್ತಾ ಇರಲಿ ಅಂದರೆ ಅವರ ವಿಷಬಾಧೆ ಉರಿಗೆ ತಾಪ ಕಡಿಮೆ ಆಗಲಿ ಅನ್ನೋ ದೃಷ್ಟಿಯಿಂದ ಅಂತ ಹೊರತು ಹೀಗಾಗಿ ಇಂಥವ್ರು ರುದ್ರದೇವರು ಸರ್ವೋತ್ತಮ ಆಗಲಿಕ್ಕೆ ಹೇಗೆ ಸಾಧ್ಯ? ಭಗವಂತ ಹಾಗಲ್ಲ. ಇಂತಹ ಯಾವ ತೊಂದರೆನೂ ಅವನಿಗಿಲ್ಲ. ಶಾ ತೆಗೆದುಬಿಟ್ರೆ ಏನಾಯಿತು? ಶಿಖಂಡ ಮೌಲಿಹಿ ಅಂತ. ಶಿಖಂಡ ಅಂದರೆ ನವಿಲುಗರಿಯನ್ನು ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಹೀಗಾಗಿ ಸರ್ಪವನ್ನು ಭೇಟಿ ಮಾಡ್ತಕ್ಕಂತಹ ಆ ನವಿಲುಗರಿಯನ್ನು ಕೃಷ್ಣ ತಲೆ ಮೇಲೆ ಇಟ್ಕೊಂಡಿದ್ದಕ್ಕೆ ಆ ನವಿಲುಗರಿಗೆ ಮಹತ್ವ ಬಂತ ಹೊರತು ನವಿಲುಗರಿಯಿಂದ ಕೃಷ್ಣನಿಗೇನು ಮಹತ್ವ ಇಲ್ಲ. ಧೃತ ಶಿಖಂಡ ಸುಮಂಡಿತ ಎಂಬುದಾಗಿ ಜ್ಞಾನಿಗಳೆಲ್ಲ ವರ್ಣನೆ ಮಾಡಿದಂತೆ ಅಂತಹ ನವಿಲುಗರಿಗೆ ವಿಶೇಷ ಮಹತ್ವವನ್ನು, ಅಲ್ಪರಾಗಿರ್ತಕ್ಕಂತಹ ಆ ವಿಷಯದ ಭಗವಂತ ಅನುಗ್ರಹ ಮಾಡಿದ್ರೆ ಅಂಥ ಅಲ್ಪರಿಗೂ ವಿಶೇಷವಾಗಿರ್ತಕ್ಕಂಥ ಒಂದು ಮಹತ್ವವನ್ನು ಕೊಡ್ತಾನೆ. ಕ್ರಮೆಯಿಂದ ರಾಜ್ಯವಾಳಿಸಿದ ಅಲ್ಪರಿಗೂ ಮಹತ್ವವನ್ನು ನೀಡ್ತಾನೆ ಅನ್ನೋದಕ್ಕೆ ಇದು ದ್ಯೋತಕವಾಗಿದೆ. ಲಂಕೇಶ ಸಂಪೂಜಿತ ಪಾದ ಪದ್ಮ ಅಂತ ರಾವಣ ಮುಂತಾದ ಖಳನಾಯಕರು ಕೂಡ ವಿಷ್ಣು ದ್ವೇಷಿಗಳು, ರುದ್ರದೇವರ ಅನನ್ಯ ಭಕ್ತರು ಅಂತ ಇನ್ನೊಂದು ವಿಶೇಷಣ ಕೊಟ್ಟಿತ್ತು. ಅದರಲ್ಲೂ ಲಾ ಎಂಬ ಅಕ್ಷರ ತೆಗೆದುಬಿಟ್ರೆ ಕೇಶ ಸಂಪೂಜಿತ ಪಾದಪದ್ಮ ಅಂತಾಯಿತು. ಈಗ ರಾವಣ ಅಂತಹ ಲೋಕ ಕಂಟಕವಾಗಿರ್ತಕ್ಕಂಥ ಕಾರ್ಯಗಳು ಮಾಡಿದ್ರೆ ಅಂಥವರನ್ನು ನಿಗ್ರಹ ಮಾಡಬೇಕೇ ಹೊರತು ಅನುಗ್ರಹ ಮಾಡಿದ್ರೆ ಇವನೆಂಥ ದೇವರಾಗ್ತಾನೆ? ಆ ದೇವರ ಬಗ್ಗೆ ವಿಶ್ವಾಸ ಆದರೂ ಹೇಗೆ ಬರುತ್ತೆ? ಇಂತಹ ಪಾಪಿಗಳಿಗೆಲ್ಲ ಯಾಕೆ ಅನುಗ್ರಹ ಮಾಡಬೇಕು? ನಿಮ್ಮನ್ನೇ ಸರ್ವೋತ್ತಮ ಅಂತ ಹೇಳಿದಾಗ ಮುಖಸ್ತುತಿಗೆ ಯಾಕೆ ಹಿಗ್ಗಬೇಕು? ಅನ್ಯಾಯ ಮಾಡಿದವರನ್ನೇ ಅನುಗ್ರಹ ಮಾಡೋದು ಯಾವ ರೀತಿ ಸರಿ? ಆದರೆ ಭಗವಂತ ಹಾಗಲ್ಲ. ಅನ್ಯಾಯ ಮಾಡೋರನ್ನು ತನ್ನ ಬಳಿಲೇ ಸುಳಿದೇ ಇರೋ ಹಾಗೆ ನ್ಯಾಯಕ್ಕೆ ಪ್ರಾಣ ಇಟ್ಟಂಥವರನ್ನು ವಿಶೇಷವಾಗಿ ಸಂರಕ್ಷಣೆ ಮಾಡತಕ್ಕಂತಹ ಮುಖ್ಯ ಕಾರುಣ್ಯ, ಅದು ಅಸಾಧಾರಣ ಗುಣ, ವಿಷ್ಣುವಿಗೆ ಸೀಮಿತವಾದ್ದು. ಹೀಗಾಗಿ ವಿಷ್ಣುವಿನ ಭಕ್ತರು ಎಂಥವರು ಅಂತ ಹೇಳಿದ್ರೆ ಕೇಶ ಅಂದರೆ ಕ ಅಂತ ಹೇಳಿದ್ರೆ ರುಜುದೇವತೆಗಳು. ಹೀಗಾಗಿ ಬ್ರಹ್ಮದೇವರೇ ಮುಂತಾದವರು ಕ ಶಬ್ದವಾಚ್ಯರಾದವರು ಆ ರುಜುದೇವತೆಗಳು. ಮತ್ತು ಈಶ ಅಂದರೆ ರುಜುಗಣ, ರುದ್ರಗಣ, ಇವರಿಂದ ಸಂಪೂಜಿತ ಪಾದಪದ್ಮ. ಇಂತಹ ಜೀವೋತ್ತಮರಾಗಿರ್ತಕ್ಕಂತಹ ಬ್ರಹ್ಮದೇವರು, ರುದ್ರದೇವರು ಇವರೆಲ್ಲರನ್ನು ಕೂಡ ಉಪಲಕ್ಷಣತೆಯ ಕ ಅಂದರೆ ಬ್ರಹ್ಮದೇವರು, ರುಜುದೇವತೆಗಳು ಇವರೆಲ್ಲರೂ ಕೂಡ ಕ ಅಂದರೆ ಬಹುವಚನ ಇಟ್ಕೊಳ್ಬೇಕು. ಈಶ ಅಂದರೆ ರುದ್ರದೇವರ ಗಣ. ಇಂತಹ ಇವರೆಲ್ಲರೂ ಕೂಡ ಭಗವಂತನ ಅನನ್ಯವಾಗಿರ್ತಕ್ಕಂತಹ ಭಕ್ತರು. ಯಾವಾಗಲೂ ಅವರು ವೈಷ್ಣವಾಗ್ರಣ್ಯರಾಗಿರ್ತಕ್ಕಂತಹ ರುದ್ರದೇವರು, ಬ್ರಹ್ಮದೇವರು ಪಾರ್ಥಿವಾನಿ ವಿಮಮೇ ರಜಾಂಸಿ ಮತ್ತು ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ಅಂತ ರುಜುದೇವತೆಗಳ ವಿಶೇಷ ಉದ್ಗಾರ. ಯಾವಾಗಲೂ ಭಗವಂತನ ದಾಸ್ಯಭಾವವನ್ನೇ ಪರಮನಿಧಿ ಅಂತ ಭಾವಿಸಿರ್ತಕ್ಕಂತಹ ಇಂತಹ ರುದ್ರದೇವರು ಮತ್ತು ತ್ರಿಮೂರ್ತಿಗಳಲ್ಲಿ ಪ್ರಸಿದ್ಧರಾಗಿರ್ತಕ್ಕಂತಹ ಬ್ರಹ್ಮದೇವರು, ರುದ್ರದೇವರು, ವಾಯುದೇವರು ಇವರೆಲ್ಲರೂ ಕೂಡ ವಿಶೇಷವಾಗಿ ಕೃಷ್ಣನ ಅನನ್ಯ ಭಕ್ತರು. ರುದ್ರದೇವರು ಕೂಡ ವ್ಯೋಮಕೇಶ ಅಂತ ವಿಷ್ಣು ಪದ ತ್ರಿವಿಕ್ರಮರೂಪಿ ಭಗವಂತನ ಸಾನ್ನಿಧ್ಯ ಇರತಕ್ಕಂತಹ ಆಕಾಶ ಗಗನಮಂಡಲವನ್ನದಲ್ಲೇ ತಮ್ಮ ಜಟಾಜೂಟವನ್ನು ಕಟ್ಟಿ ಹಾಕಿ ಪರಮ ವೈಷ್ಣವಾಗ್ರಣ್ಯ, ನಿನ್ನ ಪಾದಕ್ಕೂ ನನ್ನ ತಲೆಗೂ ಶಾಶ್ವತವಾದ ಗಂಟಿರಲಿ ಅನ್ನೋ ದೃಷ್ಟಿಯಿಂದ ಅಷ್ಟು ವಿಶೇಷ ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸಿರ್ತಕ್ಕಂಥವರು ರುದ್ರದೇವರು. ಗಂಗಾಧರ ಅಂತ ವಿಷ್ಣು ಪಾದೋದಕವನ್ನು ಯಾವಾಗಲೂ ಧಾರಣೆ ಮಾಡಿದವರು. ಮತ್ತು ವ್ಯಾಪ್ತೋಪಾಸಕರಾಗಿರ್ತಕ್ಕಂಥ ಬ್ರಹ್ಮದೇವರು, ವಾಯುದೇವರು ಅವರ ಅನನ್ಯ ದಾಸ್ಯ ಭಾವನೆ ಅವರಿಗೆ ದೊಡ್ಡದು. ದಾಸೋಹಂ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ ಅಂತ ಹನುಮಂತ ದೇವರ ಮುಂತಾದವರು ಉದ್ಗಾರಗಳಿವೆ. ಹೀಗಾಗಿ ಮತ್ತು ಭೀಮಸೇನ ದೇವರೇ ಮುಂತಾದವರ ಪ್ರಾರ್ಥನೆ ಯಾವಾಗಲೂ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ, ನಿನ್ನ ಪಾದದಲ್ಲಿ ಕ್ಷಣ ಕ್ಷಣಕ್ಕೂ ಭಕ್ತಿ ಅಭಿವೃದ್ಧಿ ಆಗಲಿ ಅಂತ ಭಕ್ತಿಭಾವನ್ನೇ ಭಾಗವತನೇ ಹೇಳುವಂತೆ ಅಸ್ತ್ವೇಯಮಂಗ ಭಗವಾನ್ ಭಜತಾಂ ಮುಕುಂದೋ ಮುಕ್ತಿಂ ದದಾತಿ ಕರಿಹಿಸ್ಮನ ಭಕ್ತಿಯೋಗಂ. ರುಜುದೇವತೆಗಳ ಭಕ್ತಿಯೋಗ ಎಷ್ಟು ಶ್ರೇಷ್ಠ ಅಂದರೆ ಚತುರ್ವಿಧ ಪುರುಷಾರ್ಥಗಳಲ್ಲಿ ಮುಕ್ತಿಯೋಗನೇ ನಮಗೆ ದೊಡ್ಡದು ಅಂತ ತಿಳ್ಕೊಂಡಿದ್ದೇವೆ. ಅದಕ್ಕಿಂತ ದೊಡ್ಡದಿದೆ, ನಾವು ಅನಧಿಕಾರಿಗಳಂತ ಹೇಳಿಲ್ಲ ಅಷ್ಟೇ. ಭಾಗವತ ತಿಳಿಸ್ತಕ್ಕಂತಹ ಭಕ್ತಿಯೋಗ ಏನಿದೆ ಚತುರ್ವಿಧ ಪುರುಷಾರ್ಥಗಳಲ್ಲೂ ಅದು ಶ್ರೇಷ್ಠವಾದ್ದು. ಅಂತಹ ಭಕ್ತಿಯೋಗಕ್ಕೆ ಮುಖ್ಯ ಅರ್ಹತೆ ಇರತಕ್ಕಂಥವರು ರುಜುದೇವತೆಗಳು ಎಂಬುದಾಗಿ ಮಧ್ವಾಚಾರ್ಯರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹೀಗಾಗಿ ಅಂತಹ ಏಕಾಂತ ಭಕ್ತರಾಗಿರ್ತಕ್ಕಂಥ ರುಜುದೇವತೆಗಳು ಇವರೆಲ್ಲರೂ ಕೂಡ ಅಂತಹ ಭಕ್ತಿಯೋಗಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಇಂತಹ ಕ ಅಂದರೆ ರುಜುದೇವತೆಗಳು, ಈಶ ಅಂದರೆ ರುದ್ರಗಣ ಇವರೆಲ್ಲರಿಂದಲೂ ಕೂಡ ಸಂಪೂಜಿತ ಪಾದಪದ್ಮ. ಆದ್ದರಿಂದ ಭಗವಂತನೇ ಸರ್ವೋತ್ತಮ ಎಂಬುದಾಗಿ ಎಲ್ಲ ಪುರಾಣ ವೇದಗಳಿಂದ ಸಿದ್ಧವಾಗುತ್ತೆ. ಪಾಯಾದನಾದಿಹಿ, ಇಲ್ಲೂ ಆಕಾರವನ್ನು ತೆಗೆದುಬಿಟ್ರೆ ಒಂದು ಅನಾದಿ ಅಂದರೆ ಎಲ್ಲ ವಿಶೇಷಣಗಳಿಗೂ ಇದು ವಿಶೇಷಣ ಅಂದರೆ ಆದ್ಯಕ್ಷರ ರಹಿತ ಅಂತ ಒಂದರ್ಥ. ಇನ್ನೊಂದು ಅನಾದಿ ಇಲ್ಲೂ ತೆಗೆದಾಗ
ನಾ ಆದಿಹಿ, ನಾ ಅಂದರೆ ಪರಮಪುರುಷನಾಗಿರ್ತಕ್ಕಂಥ ಭಗವಂತನೇ ಆದಿಹಿ ಅಂತ ಹೇಳಿದ್ರೆ ಮೊದಲು ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮದೇವರನ್ನು ಸ್ತ್ರೀ ಮೂಲಕ ಸೃಷ್ಟಿ ಮಾಡಿಲ್ಲ, ತನ್ನ ನಾಭಿಕಮಲದಿಂದ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಹೀಗಾಗಿ ಅಂತಹ ಆದಿ ವ್ಯಕ್ತಿಯಾಗಿರ್ತಕ್ಕಂಥ ರುದ್ರನ ತಂದೆಯಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಮೊದಲು ತಾನು ಸೃಷ್ಟಿ ಮಾಡಿ ಅವನಿಗೆ ಎಲ್ಲ ಶಾಸ್ತ್ರಗಳನ್ನು ಉಪದೇಶ ಮಾಡಿರ್ತಕ್ಕಂಥ ಮಹಿಮೆ. ನಾ ಅಂದರೆ ಪರಮಪುರುಷನಾದ ನಾರಾಯಣನೇ ಆದಿ ಅಂದರೆ ಜಗತ್ತಿನ ಆದಿ ಪುರುಷ ಎಂಬುದಾಗಿ ಪ್ರಸಿದ್ಧವಾಗುತ್ತೆ. ಆಮೇಲೆ ಪರಮೇಶ್ವರೋನಃ ಅಂತ ಒಂದಿದೆ. ಏನೇ ಇರಲಿ ಲೋಕದಲ್ಲಿ ಈಶ್ವರ, ಪರಮ ಈಶ್ವರ, ಸರ್ವೋತ್ತಮ ದೇವತೆ ಅಂದರೆ ರುದ್ರದೇವರೇ ಹೊರತು ಇನ್ನು ವಿಷ್ಣುವಿನ ಸ್ಮರಣೆ ಬರಲ್ಲ ಅಂತ ಇದು ಜ್ಞಾನಿಗಳ ದೃಷ್ಟಿಯಿಂದ ಇರ್ಬೋದು, ಜ್ಞಾನಿಗಳ ದೃಷ್ಟಿಯಿಂದಲ್ಲ. ಜ್ಞಾನಿಗಳಿಗೆಲ್ಲ ವಿಷ್ಣುವಿನ ಅನುಸಂಧಾನನೇ ಬರುತ್ತೆ. ಅದಕ್ಕೆಲ್ಲ ಆಧಾರ ಬೇಕಲ್ಲ ಅಂತ ಹೇಳಿದ್ರೆ ಎಲ್ಲದಕ್ಕೂ ಆಧಾರ ಶ್ರುತಿತತಿಗಳಿಗೆ ಅಭಿಮಾನಿ ಅಂತ ಹೇಳಿದಾಗೆ ಲಕ್ಷ್ಮೀದೇವಿ ಕೇವಲ ಸಂಪತ್ತಿಗೆ ಮಾತ್ರ ಅಭಿಮಾನಿ ಅಂತ ಅಜ್ಞಾನಿಗಳು ತಿಳ್ಕೊಂಡಿದ್ದಾರೆ. ಮುಖ್ಯ ಸಕಲ ವಾಂಗ್ಮನೋಭಿಮಾನಿ ದೇವತೆ ಲಕ್ಷ್ಮೀದೇವಿ ಎಂಬುದಾಗಿ ಜ್ಞಾನಿಗಳೆಲ್ಲ ತಿಳ್ಕೊಂಡಿದ್ದಾರೆ. ಹೀಗಾಗಿ ಅಂತಹ ಶ್ರುತಿಮಾತೆಯಾಗಿರ್ತಕ್ಕಂತಹ ಜಗನ್ಮಾತೆಯಾಗಿರ್ತಕ್ಕಂತಹ ಎಲ್ಲ ಶಾಸ್ತ್ರಗಳ ಮುಖ್ಯ ಅಭಿಮಾನಿನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಇನ್ನೂ ಬ್ರಹ್ಮಾದಿ ದೇವತೆಗಳ ಸೃಷ್ಟಿಗಿಂತ ಮುಂಚೆ ಶ್ರುತಿಗೀತೆಯಲ್ಲಿ ಭಗವಂತನನ್ನು ಸ್ತೋತ್ರ ಮಾಡಬೇಕಾದ್ರೆ ತಾನು ಅನೇಕ ಅನಂತ ವೇದಗಳಿಂದ ಸದಾಗಮಗಳಿಂದ ವಿಶೇಷವಾಗಿ ಸ್ತೋತ್ರ ಮಾಡ್ತಾಳೆ. ಅದರಲ್ಲಿ ಒಂದು ಸ್ವಲ್ಪ ಪ್ರದರ್ಶನ ಮಾಡೋದಾದರೆ ಜಯ ಜಯ ಹನಹನ ಪ್ರಕೃತಿಂ ದ್ರಾವಯ ದ್ರಾವಯ ಭಿಂದಿ ಭಿಂದಿ ದುಃಖಂ ತಮೋರತಿ ಮಜಿತ ಪರಮ ಪರಮೇಶಾನ ವಾಸುದೇವ ವೈಕುಂಠ ನಾರಾಯಣ ಋಷಿಕೇಶ ಅನಯಾಹಿ ಜೀವಗುಣ ವಿಸಂವೃತ ಅಧಿಸಂವೃತಾ ಏಷ ಹ್ಯಾನಂದೋ ಅಜರೋ ಅಮರೋ ಅಧಿಶಕ್ತಿಮಾನ್ ತ್ವದಾಭಾಸಸ್ತಯಾ ತಥಾ ಅಧಿಸಂವಿಭಾವ್ಯೋ ಯತಃ ಪರಃ ಪರಮೇಶ್ವರಃ ಪರಮೇಶ್ವರಃ ಪರಶಕ್ತಿ ಪರಶ್ರೀ ಪರಯಶಃ ಪರಪ್ರವೃತ್ತಿರ್ನಿತ್ಯಮೇವ ಸ್ವತೋಸಿ ತ್ವಂ ರಮಾಯಾಃ ತ್ವಂ ವಿರಿಂಚಸ್ಯ ರುದ್ರೇಂದ್ರ ಸೋಮ ಸೂರ್ಯ ಮುಖಾನಾಮದಭ್ರಶಕ್ತಿದೋಸಿ ಪ್ರವರ್ತಕೋಸಿ ನಿವರ್ತಕೋಸಿ ಅನೋಸಿ ಅನಂತೋಸಿ ಸೃಜತೋ ಹಿತೆ ಶ್ರುತಿಯೋ ಅನುವರ್ತಂತೆ ನೈವಾಸೃಜತಃ ಕಂ ವಿದದತಿ ಕಂ ವಾ ನಿಷೇದಂತಿ ಸ್ತುತಿಮಾತ್ರ ಏವ ತೇ ಸ್ಯುಃ ಪ್ರಭೋ ವಿಭೋ ಸಮಾಸ್ವ ವ್ಯಾಸೋ ಉತ್ತಿಷ್ಟ ಪ್ರಚರ ವಿಚರ ಸಂದಿನು ಸಂದಿನು ಮಾತೇಕ್ಷಣೋತ್ತಿಗಾತು ಅಂತ ಎಲ್ಲ ಜಗತ್ತಿನ ಪ್ರತಿನಿಧಿಯಾಗಿ ಜಗನ್ಮಾತೆಯಾಗಿರ್ತಕ್ಕಂತಹ ಮಾತೃವಾತ್ಸಲ್ಯದಿಂದ ಪೂರ್ಣಲಾಗಿರ್ತಕ್ಕಂಥ ಲಕ್ಷ್ಮೀದೇವಿ ನಿತ್ಯ ಮುಕ್ತಳಾಗಿ ತಾನು ಭಗವಂತನ ಜೊತೆ ಕೇವಲ ಆನಂದದಲ್ಲಿ ಮಗ್ನಳಾಗಿಲ್ಲ, ಭಗವಂತನ ಜೊತೆ ಲೋಲುಪಳಾಗಿಲ್ಲ. ನಮ್ಮೆಲ್ಲರ ಮೇಲಿನ ವಾತ್ಸಲ್ಯದಿಂದ ನಮ್ಮೆಲ್ಲರ ಶ್ರೇಯಸ್ಸಿನ ದೃಷ್ಟಿಯಿಂದ ಭಗವಂತನಲ್ಲಿ ನಮ್ಮೆಲ್ಲರ ಪರವಾಗಿ ಸ್ತೋತ್ರ ಮಾಡ್ತಾ ನಮಗೆಲ್ಲ ಒಳ್ಳೆಯ ಜನ್ಮವನ್ನು ಕೊಟ್ಟು ಸೃಷ್ಟಿಗೆ ತಂದು ಸಾಧನೆ ಮಾಡಿಸಿ ಮುಕ್ತಿಯನ್ನು ಕೊಡು ಎಂಬುದಾಗಿ ಲಕ್ಷ್ಮೀದೇವಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಲಕ್ಷ್ಮೀದೇವಿ ಪರಮ ಸರ್ವೋತ್ತಮನಾಗಿರ್ತಕ್ಕಂಥ ಈಶ್ವರ ಅಂತ ವಿಷ್ಣುವಿಗೆ ಇಲ್ಲಿ ಪರಹ ಪರಮೇಶ್ವರ ಮುಂತಾದ ವಿಶೇಷಣಗಳಿಂದ ಶ್ರುತಿಗೀತೆಯಲ್ಲಿ ಪ್ರಸಿದ್ಧವಾಗಿರುವಂತೆ ಇಲ್ಲಿ ಪ ಎಂಬ ಅಕ್ಷರ ತೆಗೆದ್ರೆ ರಮೇಶ್ವರ. ರಮಾ ಅಂದರೆ ಯಾರು? ಬರೀ ರಮಾಗೆ ಈಶ್ವರ ಅಲ್ಲ, ರಮಾ ಅಂದರೆ ಶ್ರುತಿತತಿಗಳಿಗೆ ಅಭಿಮಾನಿಯಾಗಿರ್ತಕ್ಕಂತಹ ಸಕಲ ವಾಂಗ್ಮನೋಭಿ ಶಾಸ್ತ್ರಾಭಿಮಾನಿನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಅವಳು ಈ ರೀತಿ ಎಲ್ಲ ಶಾಸ್ತ್ರಗಳಿಂದ ಭಗವಂತನನ್ನು ನಿರಂತರವಾಗಿ ಸ್ತೋತ್ರ ಮಾಡ್ತಾ ಇರ್ತಾಳೆ. ಹೀಗಾಗಿ ಅದೆಲ್ಲವನ್ನು ಕೂಡ ಜ್ಞಾನಿಗಳು ಅನೇಕ ಮುಖಗಳಲ್ಲಿ ಸ್ತೋತ್ರ ಮಾಡಿದ್ದಾರೆ. ಲಕ್ಷ್ಮೀರಕ್ಷೀಣ ದೀಕ್ಷಾ ಗಣಯಿತುಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತು ಪದಕಮಲ ಕನಿಷ್ಠಾಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವ ನವ ಸುವಿಶೇಷೋಪಲಂಬೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನ ಅವತಾನ್ನಃ. ಭಗವಂತನ ಅನಂತಾಗಮಗಳಿಂದ ಅನಂತ ವೇದಗಳು ಶ್ರುತಿಗಳು ಎಲ್ಲದರಿಂದಲೂ ಅನಂತ ರೂಪಗಳಿಂದ ಅವನನ್ನು ಸ್ತೋತ್ರ ಮಾಡ್ತಾ ಅವನ ನಖಾಗ್ರದ ಗುಣಗಳ ಅನಂತಾನಂತ ಗುಣಗಳನ್ನು ಆನಂತ್ಯಾನಿ ಅಂತ ಇಲ್ಲಿ ಬಹುವಚನ ಹೇಳಿದ್ದಾರೆ. ಬಹುವಚನ ಅಂತ ಹೇಳಿದರೆ ಅನಂತ ಅಂತ ಸಂಖ್ಯೆ ಇಟ್ಕೊಳ್ಬೇಕು. ಅನಂತ ಅಂದರೆ ಅಂತನೇ ಇಲ್ಲ ಅಂದಮೇಲೆ ಇದನ್ನು ಬಹುವಚನ ಯಾಕೆ, ಏಕವಚನನೇ ಸಾಕು ಅಂತ ಹೇಳಿದ್ರೆ ಆ ಅನಂತ ಅಂತ ಹೇಳ್ತಕ್ಕಂಥ ಒಂದು ದೊಡ್ಡ ಸಂಖ್ಯಾವಾಚಕ ಶಬ್ದ ಇದೆ. ಆ ಸಂಖ್ಯಾವಾಚಕ ಒಂದು ಗೆರೆ ಬರೋದು 7 0 ಹಾಕಿದ್ರೆ ಕೋಟಿ ಆಗುತ್ತೆ, 70 0 ಹಾಕಿದ್ರೆ ಮಹೋಗ ಅಂತ ಕರೀತಾರೆ, 150 0 ಹಾಕಿದ್ರೆ ಒಂದು ಅನಂತ, ಅದ್ರ ಮೇಲ್ಪಟ್ಟಿದ್ದೆಲ್ಲ ದೊಡ್ಡ ಅನಂತ ಅಂತ. ಅನಂತದಿಂದ ಹೀಗೆ ಇಂತಹ ದೃಷ್ಟಿಯಿಂದ ಪ್ರಕಾಶ ಸಂಹಿತೆ ಮುಂತಾದ ಗ್ರಂಥಗಳಲ್ಲಿ ಹೇಳಿರುವಂತೆ ಈ ದೃಷ್ಟಿಯಿಂದ ಲಕ್ಷ್ಮೀದೇವಿಯ ಈ ದೊಡ್ಡ ಚಿಂತನೆ ನಾವು ಕೋಟಿ ಅಂತ ಹೇಳುವಾಗಿ ಅವರಿಗೆ ಅನಂತ ಅಂತ ಇಂತಹ ಅನಂತ ಗುಣಗಳನ್ನು ನಿರಂತರ ಹೊಸ ಗುಣಗಳನ್ನು ಗಣನೆ ಮಾಡಿದ್ರೂ ಅಸಾಧ್ಯವಾಗಿರ್ತಕ್ಕಂಥ ಪರಮೇಶ್ವರ ಸರ್ವೋತ್ತಮ ಎಂಬುದಾಗಿ ಶಾಸ್ತ್ರಕ್ಕೆ ಮುಖ್ಯ ಅಭಿಮಾನಿನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯಿಂದ ಇದು ಪ್ರಸಿದ್ಧಿಯಾಗಿದೆ, ಶ್ರುತಿಗೀತೆಯಲ್ಲಿ ಪ್ರಸಿದ್ಧವಾಗಿದೆ. ಇಂತಹ ಭಗವಂತನ ಪಾರಮ್ಯವನ್ನು ಶ್ರುತಿಗೀತೆ ಪಾರಮ್ಯವನ್ನು ದೈವ ಪ್ರತಿಭೆಯಿಂದ ವಿಜೇಂದ್ರ ಸ್ವಾಮಿಗಳು ಒಂದೊಂದು ಅಕ್ಷರ ಲೋಪ ಮಾಡಿದ್ರೆ ಇಂತಹ ಅರ್ಥಗಳು ಬರುತ್ತೆ, ಹೀಗೆ ಜೋಡಿಸಿ ಅಂಥೇಳಿ ಇವತ್ತಿಗೂ ಕೂಡ ಪ್ರಸಿದ್ಧವಾಗಿರತಕ್ಕಂಥ ಕುಂಭಗೋಣ ಕ್ಷೇತ್ರ ವಿಜೇಂದ್ರ ಸ್ವಾಮಿಗಳ ದಿವ್ಯ ಕ್ಷೇತ್ರವಾಗಿ ವೈಷ್ಣವ ಕ್ಷೇತ್ರವಾಗಿ ಮಾರ್ಪಟ್ಟು ತ್ರಿಮತಸ್ಥರು ಕೂಡ ನಮ್ಮ ಮತವನ್ನು ಬ್ರಾಹ್ಮಣ್ಯವನ್ನು ಉಳಿಸಿರ್ತಕ್ಕಂತಹ ವಿಜೇಂದ್ರ ಸ್ವಾಮಿಗಳಿಗೆ ಎಲ್ಲರೂ ಆರಾಧನೆ ತ್ರಿಮತಸ್ಥರು ಆರಾಧನೆ ಮಾಡ್ತಕ್ಕಂಥ ಒಂದು ವೈಭವವನ್ನು ಅಲ್ಲಿ ನಾವು ಕಾಣಬಹುದು.
ಅಂತಹ ಒಂದು ವಿಜೇಂದ್ರ ಸ್ವಾಮಿಗಳ ಆರಾಧನಾಂಗವಾಗಿ ಮಧ್ವಾಚಾರ್ಯರ ಪ್ರಧಾನ ಸಿದ್ಧಾಂತವಾಗಿರತಕ್ಕಂಥ ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದೆಯ, ವಿಷ್ಣುನ ಸರ್ವೋತ್ತಮತ್ವವನ್ನು ಯಾವಾಗಲೂ ಚಿಂತನೆ ಮಾಡಬೇಕನ್ನೋದನ್ನು ಕೂಡ ತಮ್ಮ ಉಸಿರನ್ನಾಗಿ ಮಾಡಿಕೊಂಡು ರಕ್ತಗತವನ್ನಾಗಿ ಮಾಡಿಕೊಂಡು ಆ ಶೈವವಾದಿ ಹೇಳಿದ ಕೂಡಲೇ ತಮ್ಮ ದೈವ ಪ್ರತಿಭೆಯಂತೆ ಅದರಂತೆ ಪುರಾಣ ಪ್ರಮಾಣಗಳ ಪ್ರಸಿದ್ಧವಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಅಸಾಧಾರಣ ಮಹಿಮೆ ಆ ವಿಜೇಂದ್ರ ಸ್ವಾಮಿಗಳದ್ದು. ಅಂತಹ ವಿಜೇಂದ್ರ ಸ್ವಾಮಿಗಳ ಒಂದು ಅನುಗ್ರಹದಿಂದ ನಮಗೂ ವಿಷ್ಣು ಸರ್ವೋತ್ತಮತ್ವದ ಚಿಂತನೆ, ಜ್ಞಾನಭಕ್ತಿ ವೈರಾಗ್ಯ ಅವರು ಎಷ್ಟು ತುಂಬಿಕೊಂಡಿದ್ದಾರೆ ಅಂತಹ ನಮಗೆ ಅವರ ಕೆಲವು ತುಣುಕುಗಳು ನಮಗೂ ಬಂದು ನಮ್ಮ ಆತ್ಮೋದ್ಧಾರವಾಗಲಿ ಅಂತ ನಾವು ಪ್ರಾರ್ಥನೆ ಮಾಡೋದ್ರ ಮೂಲಕ ವಿಶೇಷವಾಗಿ ಇಂಥ ಜ್ಞಾನ ಸೇವೆ ಸಲ್ಲಿಸಿರ್ತಕ್ಕಂತಹ ಗಿರೀಶ ಪ್ರಭು ಅವರ ಕುಟುಂಬಕ್ಕೂ ಮತ್ತು ಎಲ್ಲ ಅಧ್ಯಾತ್ಮ ಬಂಧುಗಳಾಗಿರ್ತಕ್ಕಂಥ ಶ್ರೋತೃವರ್ಗಕ್ಕೂ ಕೂಡ ಗುರುಸ್ಥಾನದಲ್ಲಿರ್ತಕ್ಕಂಥ ಭಾಗವತೋತ್ತಮರಾಗಿರ್ತಕ್ಕಂಥ ವಿಜೇಂದ್ರ ಸ್ವಾಮಿಗಳ ವಿಶೇಷ ಅನುಗ್ರಹ ಆಗಲಿ, ತನ್ನ ಮೂಲಕ ಅವರು ನಂಬಿರ್ತಕ್ಕಂಥ ಹರಿವಾಯುಗುರುಗಳ ವಿಶೇಷ ಒಂದು ಅನುಗ್ರಹ ಆಗಲಿ ಅಂತ ಹೇಳಿ ಶ್ರೀಕೃಷ್ಣ ಅರ್ಪಣ.